Okay, good evening. Today we continue with yesterday chapter what we discussed reproductive health. ಅದನ್ನ ಅರ್ಧ ಡಿಸ್ಕಷನ್ ಆಗಿತ್ತು. Today we continue that discussion. Okay. So yesterday ನಾವು ಟೆಂಪರರಿ ಮೆಥಡ್ಸ್ ಅಲ್ಲಿ ಬ್ಯಾರಿಯರ್ಸ್, ಕಾಂಡೋಮ್ಸ್ ಆಗಿತ್ತು, ಡಯಾಫ್ರಮ್, ವಾಲ್ಸ್, ಸಿರ್ವಿಕಲ್ ಕಪ್ ಆಗಿತ್ತು. ಅದಾದ್ಮೇಲೆ IUDs ಆಗಿತ್ತು. ಇವತ್ತು ನಾವು ಹಾರ್ಮೋನಲ್ ಮೆಥಡ್ ಡಿಸ್ಕಷನ್ ಮಾಡೋಣ. ಹಾರ್ಮೋನಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಓಕೆನಾ? ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ, ಫಸ್ಟ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್. ನೆಕ್ಸ್ಟ್ ಹಾರ್ಮೋನಲ್ ಇಂಜೆಕ್ಷನ್. ಮೂರನೇದು ಇಂಪ್ಲಾಂಟ್ಸ್, ಮೀನ್ಸ್ ನಾರ್ ಪ್ಲಾಂಟ್ಸ್. ಸಬ್ಕ್ಯುಟೇನಿಯಸ್. ಇವು ಮೂರು ಹಾರ್ಮೋನಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಫಸ್ಟ್ ಈಗ ನಾವು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಓಕೆ, so oral contraceptive pills means these are the tablets, nothing but pills. ಇದನ್ನ these pills are intaken by women, nothing but female partner. ಎಷ್ಟು ದಿನ ತಗೋಬೇಕಾಗುತ್ತೆ ಈ ಪಿಲ್ಸ್ ನ? 21 days ತಗೋಬೇಕಾಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಮೆನ್ಸಸ್ ಏನ್ 1 to 5 days ಇದೆಯಲ್ಲ ಮೆನ್ಸಸ್, ಇದರಲ್ಲಿ ಯಾವ್ದಾದ್ರು ಒಂದ್ ದಿನದಿಂದ ಈ ಪಿಲ್ಸ್ ನ ಓರಲ್ ಮುಖಾಂತರ ಮೀನ್ಸ್ ಮೌತ್ ಮುಖಾಂತರ ತಗೋಬೇಕು. ಎಷ್ಟು ಪೀರಿಯಡ್? 21 days. ಓಕೆನಾ? 21 days ಆದ್ಮೇಲೆ ನೆಕ್ಸ್ಟ್ 7 days ಐರನ್ ಕಂಟೈನಿಂಗ್ ಪಿಲ್ಸ್ ನ ತಗೊಂತಾರೆ. ಐರನ್ ಪಿಲ್ಸ್, ಬಿಕಾಸ್ ಈ ಓರಲ್ ಪಿಲ್ಸ್ ನ ತಗೊಂಡಾಗ ಆ ಫಿಮೇಲ್ ಅಲ್ಲಿ ನೆಕ್ಸ್ಟ್ ಮೆನ್ಸಸ್ ಟೈಮ್ ಅಲ್ಲಿ ಸ್ವಲ್ಪ ಎಕ್ಸಸ್ ಬ್ಲೀಡಿಂಗ್ ಆಗುತ್ತೆ. ಆ ಬ್ಲಡ್ ಲಾಸ್ ಆಗೋದನ್ನ ಕಂಪೆನ್ಸೇಟ್ ಮಾಡ್ಲಿಕ್ಕೆ 21 days ಈ ಹಾರ್ಮೋನಲ್ ಪಿಲ್ ನ ಮೌತ್ ಮುಖಾಂತರ ತಗೊಂಡ್ಮೇಲೆ ನೆಕ್ಸ್ಟ್ 7 days ಐರನ್ ಪಿಲ್ ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಓಕೆನಾ? ನೆಕ್ಸ್ಟ್ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಇದೆಯಲ್ಲ, ದೀಸ್ ಕಂಟೈನ್ ಹಾರ್ಮೋನ್ಸ್. ಕಾಂಪೋಸಿಷನ್ ನಾವು ನೋಡಿದಾಗ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಲ್ಲಿ ಏನಿದೆ? ಹಾರ್ಮೋನ್ಸ್ ಇದೆ. ಯಾವುದು? ಪ್ರೊಜೆಸ್ಟಿರೋನ್ ಒಂದೇ ಇರ್ಬೋದು, ಅಥವಾ ಮಿಕ್ಸ್ಚರ್ ಆಫ್ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್. ಸೊ ಕೆಲವು ಓರಲ್ ಪಿಲ್ಸ್ ಅಲ್ಲಿ ಬರೀ ಪ್ರೊಜೆಸ್ಟಿರೋನ್ ಇರುತ್ತೆ, ಇನ್ ಕೆಲವು ಓರಲ್ ಪಿಲ್ಸ್ ಅಲ್ಲಿ ಪ್ರೊಜೆಸ್ಟಿರೋನ್ ಈಸ್ಟ್ರೋಜನ್ ಮಿಕ್ಸ್ಚರ್. ಇದು ಓರಲ್ ಪಿಲ್ಸ್ ನ ಕಾಂಪೋಸಿಷನ್. ಓಕೆನಾ? ನೆಕ್ಸ್ಟ್ ಈ ಓರಲ್ ಪಿಲ್ಸ್ ಅಲ್ಲಿ ನಾವು ಸಿಂಥೆಟಿಕ್ ಪ್ರೊಜೆಸ್ಟಿರೋನ್ ನ ಬಳಸ್ತೀವಿ. ಸಿಂಥೆಟಿಕ್ ಅಂದ್ರೆ ಲ್ಯಾಬೊರೇಟರಿಯಲ್ಲಿ ಬಳಸಿರೋದು. ಅದೇ ತರ ಸಿಂಥೆಟಿಕ್ ಈಸ್ಟ್ರೋಜನ್ ನ ಬಳಸ್ತೀವಿ. ಓಕೆ, ಸಿಂಥೆಟಿಕ್ ಪ್ರೊಜೆಸ್ಟಿರೋನ್ ಏನು? ಕೆಮಿಕಲಿ ಕಾಂಪೋಸಿಷನ್ ಏನು ಸಿಂಥೆಟಿಕ್ ಪ್ರೊಜೆಸ್ಟಿರೋನ್ ಅಂದ್ರೆ? ನೋಡಿ, ಸಿಂಥೆಟಿಕ್ ಪ್ರೊಜೆಸ್ಟಿರೋನ್ ನಾವು ಕಾಂಪೋಸಿಷನ್ ನ ನೋಡಿದ್ರೆ, ಸಿಂಥೆಟಿಕ್ ಪ್ರೊಜೆಸ್ಟಿರೋನ್ ಕಂಟೈನ್ ನಾರ್ ಎಥಿಟೀರೋನ್ ಅಸಿಟೇಟ್. ಇದು ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸಿಂಥೆಟಿಕ್ ಪ್ರೊಜೆಸ್ಟ್ರೋನು ಈ ಓರಲ್ ಪಿಲ್ ಪ್ರಿಪೇರ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಅದೇ ತರ ಸಿಂಥೆಟಿಕ್ ಈಸ್ಟ್ರೋಜನ್, ಇದ್ರದ್ದು ಕೆಮಿಕಲ್ ಕಾಂಪೋಸಿಷನ್ ಅಥವಾ ಇದು ಕೆಮಿಕಲಿ ಇದನ್ನ ನಾವು ಈಥೈನಿಲ್
ಎಸ್ಟ್ರಾಡಿಯಾಲ್ ಅಂತ ಕರಿತೀವಿ. ಇವೆರಡು ಸಿಂಥೆಟಿಕ್ ಹಾರ್ಮೋನ್ಸ್. ಇದನ್ನ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಲ್ಲಿ ನಾವು ಬಳಸ್ತೀವಿ. ಗೊತ್ತಾಯ್ತಲ್ಲ? ಈ ಪಿಲ್ಸ್ ನ ವುಮೆನ್ ಅಥವಾ ಫಿಮೇಲ್ ತಗೋಬೇಕು. ಎಷ್ಟು ಡೇಸು? 21 ಡೇಸು. ಎಲ್ಲಿಂದ? ಫಸ್ಟ್ 5 ಡೇಸ್ ಅಲ್ಲಿ ಮೆನ್ಸಸ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಓಕೆನಾ? 21 ಡೇಸ್ ಆದ್ಮೇಲೆ ನೆಕ್ಸ್ಟ್ 7 ಡೇಸು ಐರನ್ ಟ್ಯಾಬ್ಲೆಟ್ ನ ಸಪ್ಲಿಮೆಂಟರಿ ಆಗಿ ಬಳಸ್ತೀವಿ. ಇದರ ಆಕ್ಟಿವಿಟಿ ಯಾವ ತರ ಇದು ಕಾಂಟ್ರಾಸೆಪ್ಟಿವ್ ಆಕ್ಷನ್ ತೋರಿಸುತ್ತೆ ಅನ್ನೋದನ್ನ ನಾನು ಲಾಸ್ಟ್ ಅಲ್ಲಿ ಎಲ್ಲದಕ್ಕೂ ಒಟ್ಟಿಗೆ ಹೇಳ್ತೀನಿ. ಓಕೆ, ಈಗ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಹಾರ್ಮೋನಲ್ ಇಂಜೆಕ್ಷನ್. ಇಲ್ಲೂ ಅಷ್ಟೇ, ಇಲ್ಲಿ ನಾವು ಓರಲ್ ಮುಖಾಂತರ ತಗೊಂಡೆ ಇಂಜೆಕ್ಷನ್ಸ್ ನ ತಗೊಂತೀವಿ. ಹಾರ್ಮೋನ್ಸ್ ಒನ್ಸ್ ಅಗೇನ್ ಯಾವ ಹಾರ್ಮೋನು? ಪ್ರೊಜೆಸ್ಟಿರೋನ್ ಅಥವಾ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಮಿಕ್ಸ್ಚರ್. ಐದರ್ ಪ್ರೊಜೆಸ್ಟಿರೋನ್ ಓನ್ಲಿ ಆರ್ ಮಿಕ್ಸ್ಚರ್ ಆಫ್ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್. ಈ ಹಾರ್ಮೋನ್ಸ್ ನ ಇಂಜೆಕ್ಷನ್ ಮುಖಾಂತರ ತಗೊಂತಾರೆ. ಇಟ್ ಆಲ್ಸೋ ಪ್ರೊವೈಡ್ ಕಾಂಟ್ರಾಸೆಪ್ಷನ್ ಆರ್ ಇಟ್ ಆಲ್ಸೋ ಪ್ರೊವೈಡ್ ಆರ್ ಪ್ರಿವೆಂಟ್ ಕನ್ಸೆಪ್ಷನ್ ಅಪ್ ಟು 1 month. ಓಕೆನಾ? ಇದು ಈ ಹಾರ್ಮೋನಲ್ ಇಂಜೆಕ್ಷನ್ಗೆ ನಾವು ಡೆಪಾಟ್, ಮೆಥಡಾಕ್ಸಿ, ಪ್ರೊಜೆಸ್ಟಿರೋನ್, ಡೆಪಾಟ್, ಮೆಥಡಾಕ್ಸಿ, ಪ್ರೊಜೆಸ್ಟಿರೋನ್ ಅಸಿಟೇಟ್, ಇದು ಹಾರ್ಮೋನಲ್ ಇಂಜೆಕ್ಷನ್. ಇದನ್ನ DMPA ಅಂತ ಕರೀತಾರೆ. ಇಲ್ಲಿ ಡೆಪಾಟ್ ಅನ್ನೋದು ಏನು ತೋರಿಸುತ್ತೆ ಅಂದ್ರೆ ಸ್ಲೋ ರಿಲೀಸ್ ಅಂತ ತೋರಿಸುತ್ತೆ. ಇನ್ನೂ ಒಂದಿದೆ ಇದರಲ್ಲಿ, ಡೆಪೋ ಪ್ರೋವೆರಾ. ಇವು ಹಾರ್ಮೋನಲ್ ಇಂಜೆಕ್ಷನ್ಸ್. ಇದರಲ್ಲೂ ಏನಿದೆ? ಒಂದ್ಸಗೆ ಐದರ್ ಪ್ರೊಜೆಸ್ಟಿರೋನ್ ಓನ್ಲಿ ಆರ್ ಪ್ರೊಜೆಸ್ಟಿರೋನ್ ಈಸ್ಟ್ರೋಜನ್ ಮಿಕ್ಸ್ಚರ್. ಓಕೆನಾ? ಮೂರನೇದು ನಾರ್ಪ್ಲಾಂಟ್ ಅಥವಾ ಇಂಪ್ಲಾಂಟ್ ಅಂತ ಕರೀತಾರೆ. ಓಕೆನಾ? ಸೊ ದೀಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಎ ಪಿಲ್ಸ್, ಮ್ಯಾಚ್ ಸ್ಟಿಕ್ ಸೈಜ್ಡ್ ಪಿಲ್ಸ್. ಇದು ಎಂತ ಪಿಲ್ಸು? ಮ್ಯಾಚ್ ಸ್ಟಿಕ್ ಸೈಜ್ಡ್ ಪಿಲ್ಸ್. ಓಕೆನಾ? ಈ ತರ ಇರುತ್ತೆ, ಮ್ಯಾಚ್ ಸ್ಟಿಕ್ ಸೈಜ್ಡ್ ಪಿಲ್ಸ್ ಇರುತ್ತೆ. ಎಷ್ಟು ಪಿಲ್ಸ್ ನ? 6 ಪಿಲ್ಸ್ ಇನ್ಸರ್ಟ್ ಮಾಡ್ತಾರೆ. ಇದನ್ನ ಸಬ್ಕ್ಯುಟೇನಿಯಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ 6 ಇದೆಯಲ್ಲ, ಮ್ಯಾಚ್ ಸ್ಟಿಕ್ ಅಂದ್ರೆ ಬೆಂಕಿ ಕಡ್ಡಿ ಸೈಜ್ ಇರುವಂತ ಪಿಲ್ಸು. ಈ 6 ಪಿಲ್ಸ್ ನ ಎಲ್ಬೋ ಇಂದ ಮೇಲ್ಗಡೆ ಅಂದ್ರೆ ಇನ್ನರ್ ಆರ್ಮ್ ಅಲ್ಲಿ ಸ್ಕಿನ್ ಕೆಳಗೆ, ಸಬ್ಕ್ಯುಟೇನಿಯಸ್ ಅಂತೀವಿ, ಸ್ಕಿನ್ ಕೆಳಗೆ ಈ 6 ಮ್ಯಾಸ್ಟಿಕ್ ಸೈಜ್ಡ್ ಹಾರ್ಮೋನಲ್ ಪಿಲ್ಸ್ ನ ಇನ್ಸರ್ಟ್ ಮಾಡ್ತಾರೆ. ಅದಕ್ಕೆ ಇವನ್ನ ಇಂಪ್ಲಾಂಟ್ ಅಂತ. ಇಂಪ್ಲಾಂಟೇಶನ್ ಅಂದ್ರೆ ಫಿಕ್ಸ್. ಸೊ 6 ಮ್ಯಾಸ್ಟಿಕ್ ಸೈಜ್ಡ್ ಹಾರ್ಮೋನಲ್ ಪಿಲ್ಸ್ ಆರ್ ಇನ್ಸರ್ಟೆಡ್ ಎಲ್ಲಿ? above the elbow, in the inner arm, below the skin. ಯಾರಿಗೆ? once again ಫೀಮೇಲ್ ಬಾಡಿಗೆ. ಸೊ ಈ ಸ್ಟಿಕ್ಸ್, ಹಾರ್ಮೋನಲ್ ಸ್ಟಿಕ್ಸ್ ಏನಿದೆಯಲ್ಲ, ಸ್ಲೋ ಆಗಿ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಒನ್ಸ್ ಅಗೇನ್ ಯಾವ ಹಾರ್ಮೋನು? ಮೂರಲ್ಲೂ ಒಂದೇ, ಐದರ್ ಪ್ರೊಜೆಸ್ಟಿರೋನ್ ಆರ್ ಮಿಕ್ಸ್ಚರ್ ಆಫ್ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್. ಓಕೆನಾ? ಸೊ ಈ ನಾರ್ಪ್ಲಾಂಟ್ ಅಥವಾ ಇಂಪ್ಲಾಂಟ್ ಏನಿದೆ ನೋಡಿ, ಇವೆರಡು ದೇ ಗಿವ್ ಕಾಂಟ್ರಾಸೆಪ್ಷನ್, ಮೀನ್ಸ್ ದೇ ಪ್ರಿವೆಂಟ್ ಪ್ರೆಗ್ನೆನ್ಸಿ ಫಾರ್ ಅಬೌಟ್ 1 month. ಬಟ್ ಇದೆಯಲ್ಲ, ದೇ ಪ್ರಿವೆಂಟ್ ಪ್ರೆಗ್ನೆನ್ಸಿ ಲಾಂಗ್ ಟೈಮ್. ಹೌ ಮಚ್? 5 years. ಇವು 5 years ವರ್ಗುನು ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಹಾರ್ಮೋನಲ್ ಮೆಥಡ್, ಅದರಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಈಗ ನೋಡಿ, ಈ ಏನ್ ಹೇಳಿದ್ನಲ್ಲ, ಇವು ಮೂರು ಹಾರ್ಮೋನ್ಸ್, ಹಾರ್ಮೋನ್ ಕಂಟೈನಿಂಗ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಇವು ಯಾವ ತರ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡುತ್ತೆ ಅಂತ ನಾವು ನೋಡಿದ್ರೆ, ನೋಡಿ ಇವು ಏನೇನ್ ಮಾಡುತ್ತೆ? ಫಸ್ಟ್ ಒನ್, ದೇ ಬ್ಲಾಕ್ ಅಂದ್ರೆ ಸ್ಟಾಪ್, ಬ್ಲಾಕ್ ಸೆಕ್ರೀಷನ್ ಆಫ್ ಗೊಂಡೋಟ್ರೋಪಿನ್ಸ್. ಯಾವುದರಿಂದ?
ಪಿಟ್ಯುಟರಿ ಗ್ಲಾಂಡ್ ಇಂದ ಗೊನಡೋಟ್ರೋಪಿನ್ ಸೆಕ್ರೀಷನ್ ನ ಸ್ಟಾಪ್ ಮಾಡುತ್ತೆ. ಯಾವ್ಯಾವುದು? FSH ಅಂಡ್ LH. ದೀಸ್ ಹಾರ್ಮೋನ್ಸ್ ಆರ್ ನೆಸೆಸರಿ ಫಾರ್ ಗೆಮೆಟೋಜೆನಿಸಿಸ್, ಅಂದ್ರೆ ಪ್ರೊಡಕ್ಷನ್ ಆಫ್ ಗೆಮೆಟ್ಸ್. ಮೇಲ್ಸ್ ಅಲ್ಲಾದ್ರೆ ಸ್ಪರ್ಮ್ ಪ್ರೊಡಕ್ಷನ್ ಗೆ ಬೇಕು, ಫಿಮೇಲ್ಸ್ ಅಲ್ಲಾದ್ರೆ ಎಗ್ ಪ್ರೊಡಕ್ಷನ್ ಗೆ ಬೇಕು. ಸೊ ಈ ಹಾರ್ಮೋನ್ಸ್ ನ ಬ್ಲಾಕ್ ಮಾಡೋದ್ರ ಮುಖಾಂತರ ಫಿಮೇಲ್ ಅಲ್ಲಿ ಏನ್ ಮಾಡ್ತಾರೆ? ಓವ್ಯುಲೇಷನ್ ನ ಸ್ಟಾಪ್ ಆಗುತ್ತೆ. ಏನ್ ಸ್ಟಾಪ್ ಆಗುತ್ತೆ? ಓವ್ಯುಲೇಷನ್ ಈಸ್ ಸ್ಟಾಪ್. ಓವ್ಯುಲೇಷನ್ ಸ್ಟಾಪ್ ಆಗುತ್ತೆ. ಸೊ ಓವ್ಯುಲೇಷನ್ ಸ್ಟಾಪ್ ಆದ್ರೆ ಎಗ್ಗು ಪ್ರೊಡ್ಯೂಸ್ ಆಗಿರೋ ಎಗ್ಗು ರಿಲೀಸ್ ಆಗಲ್ಲ. ಒಂದು. ನೆಕ್ಸ್ಟ್, ದೇ ಮೇಡ್ ದ ಸಿರ್ವಿಕ್ಸ್. ಏನು ಫಿಮೇಲ್ ಬಾಡಿಯಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸಿರ್ವಿಕ್ಸ್ ಇದೆಯಲ್ಲ, ಆ ಸಿರ್ವಿಕ್ಸ್ ನ ದೇ ಮೇಡ್ ಸಿರ್ವಿಕ್ಸ್ ಇಂಟು ಥಿಕ್ ಅಂಡ್ ಸ್ಕ್ಯಾಂಟಿ. ಸಿರ್ವಿಕ್ಸ್ ನ ಥಿಕ್ ಅಂಡ್ ಸ್ಕ್ಯಾಂಟಿ ಮಾಡುತ್ತೆ. ಯಾವಾಗ ಸಿರ್ವಿಕ್ಸ್ ಥಿಕ್ ಅಂಡ್ ಸ್ಕ್ಯಾಂಟಿ ಆಗುತ್ತೋ, ಸ್ಪರ್ಮ್ ಎಂಟ್ರಿ ಬಿಕಮ್ ರೆಂಡರ್ಡ್. ರೆಂಡರ್ಡ್ ಅಂದ್ರೆ ಸ್ಲೋ ಡೌನ್ ಅಥವಾ ಸ್ಟಾಪ್. ಸೊ ಸಿರ್ವಿಕ್ಸ್ ನ ಥಿಕ್ ಅಂಡ್ ಸ್ಕ್ಯಾಂಟಿ ಆಗಿ ಕನ್ವರ್ಟ್ ಮಾಡುತ್ತೆ. ಆಸ್ ಎ ರಿಸಲ್ಟ್ ಸಿರ್ವಿಕ್ಸ್ ಅಲ್ಲಿ ಸ್ಪರ್ಮ್ ಎಂಟ್ರಿ ಏನಾಗುತ್ತೆ? ಸ್ಲೋ ಡೌನ್ ಅಥವಾ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್, ದೇ ಮೇಡ್ ದ ಯುಟೆರಸ್ ವಾಲ್. ಯಾವುದು? ಯುಟೆರಸ್ ಅಲ್ಲಿ ಇರ್ತಕ್ಕಂಥ ಎಂಡೋಮೆಟ್ರಿಯಲ್ ವಾಲ್ ನ ಆಲ್ಟರ್ ಮಾಡುತ್ತೆ. ಏನಾಗಿ? ದೇ ಮೇಡ್ ದ ಯುಟೆರಸ್ ಎಂಡೋಮೆಟ್ರಿಯಲ್ ವಾಲ್ ಬಿಕಮ್ ಅನ್ಸೇಫ್ ಫಾರ್ ಇಂಪ್ಲಾಂಟೇಶನ್. ಅಂದ್ರೆ ಇಂಪ್ಲಾಂಟೇಶನ್ ಗೆ ಅನ್ಸೇಫ್ ಅನ್ಬೋದು ಅಥವಾ ಅನ್ಸೂಟೆಬಲ್. ಯುಟೆರಸ್ ಇಲ್ಲಿರೋ ಎಂಡೋಮೆಟ್ರಿಯಲ್ ವಾಲ್ ನ ಅನ್ಸೂಟೆಬಲ್ ಆಗಿ ಮಾಡುತ್ತೆ. ಯಾವ್ದಕ್ಕೆ? ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಅಂದ್ರೆ ಗೊತ್ತಿದೆ, ಬ್ಲಾಸ್ಟೋಸಿಸ್ ಟು ಎಂಡೋಮೆಟ್ರಿಯಲ್ ವಾಲ್ ಒಳಗಡೆ ಫಿಕ್ಸ್ ಆಗಿ ಏನಾಗುತ್ತೆ? ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನ ಸ್ಟಾಪ್ ಮಾಡ್ತವೆ. ನೆಕ್ಸ್ಟ್, ದೇ ಡಿಕ್ರೀಸಸ್ ಮೊಟಿಲಿಟಿ ಅಂಡ್ ಸೆಕ್ರೀಷನ್. ಸೆಕ್ರೀಷನ್ ಮತ್ತೆ ಮೊಟಿಲಿಟಿನ ಕಡಿಮೆ ಮಾಡುತ್ತೆ. ಎಲ್ಲಿ? ಫೆಲೋಪಿಯನ್ ಟ್ಯೂಬಲ್. ಬೈ ದೀಸ್ ಆಲ್ ಆಕ್ಟಿವಿಟೀಸ್ ಹಾರ್ಮೋನಲ್ ಪಿಲ್ಸ್ ಸ್ಟಾಪ್ ಪ್ರೆಗ್ನೆನ್ಸಿ ಆರ್ ಕನ್ಸೆಪ್ಷನ್. ಓಕೆ, ಇದು ಹಾರ್ಮೋನಲ್ ಪಿಲ್ಸ್ ಮತ್ತೆ ಹಾರ್ಮೋನಲ್ ಇಂಜೆಕ್ಷನ್ಸ್ ನಾರ್ ಪ್ಲಾಂಟ್ಸ್ ಮಾಡ್ತಕ್ಕಂಥ ಫಂಕ್ಷನ್ಸ್ ಎಲ್ಲಿ? ಫಿಮೇಲ್ ಬಾಡಿ ಒಳಗಡೆ. ಇದ್ರ ಮುಖಾಂತರ ದೇ ಪ್ರಿವೆಂಟ್ ಕನ್ಸೆಪ್ಷನ್ ಅಥವಾ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡುತ್ತೆ. ವೆರಿ ಕ್ಲಿಯರ್. ನೆಕ್ಸ್ಟ್, ಈಗ ಒಂದು ಹಾರ್ಮೋನಲ್ ಪಿಲ್ ಬಗ್ಗೆ ನಾವು ನೋಡೋಣ. ಯಾವುದು ಅಂದ್ರೆ, ಈ ಹಾರ್ಮೋನಲ್ ಪಿಲ್ಸ್ ನ ತಗೊಂಡಾಗ ನೋ ಡೌಟ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡಬಹುದು. ಓಕೆನಾ? ಇದರಲ್ಲಿ ಸಕ್ಸಸ್ ರೇಟು ಜಾಸ್ತಿ ಇದೆ, ಫೇಲ್ಯೂರ್ ರೇಟು ಬಹಳ ಕಡಿಮೆ. ಹಾರ್ಮೋನಲ್ ಪಿಲ್ಸ್ ತಗೊಂಡು ಮತ್ತೆ ಕನ್ಸೀವ್ ಆಗ್ತಕ್ಕಂಥ ಫೇಲ್ಯೂರ್ ರೇಟ್ ಇದೆಯಲ್ಲ, ಬಹಳ ಕಡಿಮೆ. ಸಕ್ಸಸ್ ರೇಟು ಜಾಸ್ತಿ ಇದೆ. ಎಷ್ಟಿದೆ ಫೇಲ್ಯೂರ್ ರೇಟ್ ಅಂದ್ರೆ, ಈ ಹಾರ್ಮೋನಲ್ ಪಿಲ್ಸ್ ಅಲ್ಲಿ ಫೇಲ್ಯೂರ್ ರೇಟ್ ಈಸ್ ಅಬೌಟ್ 0 to 0.1%. ಸೊ ಸಕ್ಸಸ್ ರೇಟ್ ಈಸ್ ಮ್ಯಾಕ್ಸಿಮಮ್. ಅದಕ್ಕೆ ದಿಸ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರಿಬಹುದು ನಾವು. ಸೊ ವರ್ಲ್ಡ್ ಅಲ್ಲಿ ಬಹಳಷ್ಟು ಕಂಟ್ರಿಯಲ್ಲಿ ಈ ಹಾರ್ಮೋನಲ್ ಮೆಥಡ್ಸ್ ನ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಫೇಲ್ಯೂರ್ ರೇಟು ಬರೀ 0.1% ಇದೆ. ನೆಕ್ಸ್ಟ್, ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಥವಾ ಹಾರ್ಮೋನಲ್ ಇಂಜೆಕ್ಷನ್ಸ್ ಇವನ್ನ ತಗೊಂಡಾಗ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ದೇರ್ ಆರ್ ಸಮ್ ಸೈಡ್ ಎಫೆಕ್ಟ್ಸ್. ಏನು? ಯಾವ ಫಿಮೇಲು ಈ ಪಿಲ್ಸ್ ನ ತಗೊಂತಾರಲ್ಲ, ಅವರಲ್ಲಿ ಏನಾಗುತ್ತೆ? ಎಕ್ಸಸ್ ಬ್ಲೀಡಿಂಗ್ ಆಗುತ್ತೆ. ಯಾವಾಗ? ಮೆನ್ಸ್ಟ್ರಿಯಲ್ ಸೈಕಲ್ ಅಲ್ಲಿ ಒಂದಿದೆ. ನೆಕ್ಸ್ಟ್, ಈ ಹಾರ್ಮೋನಲ್ ಪಿಲ್ಸ್ ನ ರೆಗ್ಯುಲರ್ ಆಗಿ ತಗೊಳೋದ್ರಿಂದ ದೇ ಕಾಸ್ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ಸ್. ಆ ಫಿಮೇಲ್ ಅಲ್ಲಿ ನಾಸಿಯಾ ಮತ್ತೆ ವಾಮಿಟಿಂಗ್ ನ ಕಾಸ್ ಮಾಡಬಹುದು. ಸಮ್ ಫಿಮೇಲ್ ಅಲ್ಲಿ ವೆಯ್ಟ್ ಗೇನ್ ಆಗುತ್ತೆ, ಅಂದ್ರೆ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಹಾರ್ಮೋನಲ್ ಪಿಲ್ಸ್ ನ ತಗೊಂಡು ರೆಗ್ಯುಲರ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮು ಫಿಮೇಲ್ ಈ ಪಿಲ್ಸ್ ಅಥವಾ ಇಂಜೆಕ್ಷನ್ಸ್ ನ ತಗೊಂಡ್ರೆ ಈ ಡ್ರಾಬ್ಯಾಕ್ಸ್ ಇದೆ. ಬಟ್ ಸಕ್ಸಸ್ ರೇಟು ಮ್ಯಾಕ್ಸಿಮಮ್ ಇದೆ. ಯಾಕೆ ಇವೆಲ್ಲ ಪ್ರಾಬ್ಲಮ್ಸ್ ಇದಾವೆ ಅಂದ್ರೆ, ಈ ಹಾರ್ಮೋನಲ್ ಪಿಲ್ಸ್ ಅಲ್ಲಿ ನಾವು ಏನು ಸಿಂಥೆಟಿಕ್ ಪ್ರೊಜೆಸ್ಟಿರೋನ್, ಸಿಂಥೆಟಿಕ್ ಈಸ್ಟ್ರೋಜನ್ ಬಳಸ್ತೀವಲ್ಲ,
ದೇ ಆರ್ ಸ್ಟೀರಾಯ್ಡ್ಸ್. ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್. ಸೊ ಈ ಡ್ರಾಬ್ಯಾಕ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ನಮ್ಮ ಇಂಡಿಯಾದಲ್ಲಿ ಒಂದು ಹಾರ್ಮೋನಲ್ ಪಿಲ್ ನ ಡೆವಲಪ್ ಮಾಡಿದ್ದಾರೆ. ಯಾವ್ದದು ಅಂದ್ರೆ ಸಹೇಲಿ ಅಂತ. ಇದಕ್ಕೆ ಕಾಮನ್ ಆಗಿ ಛಾಯಾ ಅಂತಾನು ಕರೀತಾರೆ. ಓಕೆನಾ? ಇದು ನಾನ್ ಸ್ಟೀರಾಯ್ಡಲ್ ಹಾರ್ಮೋನಲ್ ಪಿಲ್ಸ್. ಇಂಪಾರ್ಟೆಂಟ್ ಇದು, ನಾನ್ ಸ್ಟೀರಾಯ್ಡಲ್ ಹಾರ್ಮೋನಲ್ ಪಿಲ್. ಇದರಲ್ಲಿ ಸ್ಟೀರಾಯ್ಡ್ಸ್ ಇಲ್ಲ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಹಾರ್ಮೋನಲ್ ಪಿಲ್ ಡೆವಲಪ್ಡ್ ಇನ್ ಅವರ್ ಕಂಟ್ರಿ ಫಾರ್ ದ ಫಸ್ಟ್ ಟೈಮ್. ಇದು ಡೆವಲಪ್ ಮಾಡಿದ್ದು ಎಲ್ಲಿ ಅಂದ್ರೆ CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸೈಂಟಿಸ್ಟ್ಗಳು ಈ ಪಿಲ್ ನ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಸ್ಟೀರಾಯ್ಡ್ಸ್ ಇಲ್ಲ, ಅದಕ್ಕೆ ನಾನ್ ಸ್ಟೀರಾಯ್ಡಲ್ ಪಿಲ್. ಈ ಇನ್ಸ್ಟಿಟ್ಯೂಟ್ ಇರೋದೆಲ್ಲಿ ಅಂದ್ರೆ ಲಕ್ನೋ. ಇದು ಇರೋದೆಲ್ಲಿ ಲಕ್ನೋ. ಓಕೆನಾ? ಸೊ ಈಗ ಇದರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ, ನೋಡಿ, ನಾರ್ಮಲ್ ಹಾರ್ಮೋನಲ್ ಪಿಲ್ಸ್ ನ 21 ಡೇಸ್ ತಗೋಬೇಕು ಫಿಮೇಲ್. ಬಟ್ ಈ ಹಾರ್ಮೋನಲ್ ಪಿಲ್ ಇದೆಯಲ್ಲ, ಇದನ್ನ ಒನ್ಸ್ ಇನ್ ವೀಕ್ ಅಂತ ಕರೀತಾರೆ. ಇದನ್ನ ವಾರಕ್ಕೆ ಒಂದು ತಗೋಬೇಕು. ಬಟ್ ಇನಿಷಿಯಲ್ ಆಗಿ ಇಟ್ ಟೇಕ್ ಟ್ವೈಸ್ ಇನ್ ಎ ವೀಕ್, ಆಫ್ಟರ್ ಒನ್ಸ್ ಇನ್ ಎ ವೀಕ್. ಸೊ ಇದನ್ನ ನಾರ್ಮಲ್ ಜನರಲ್ ಆಗಿ ಒನ್ಸ್ ಇನ್ ಎ ವೀಕ್ ಹಾರ್ಮೋನಲ್ ಪಿಲ್ ಅಂತ ಕರೀತಾರೆ. ಓಕೆನಾ? ಈ ಹಾರ್ಮೋನಲ್ ಪಿಲ್ ಅಲ್ಲಿ ಸ್ಟೀರಾಯ್ಡ್ಸ್ ಇಲ್ಲ. ಹಾಗಾದ್ರೆ ಯಾವ ಕೆಮಿಕಲ್ ಇಲ್ಲಿರೋದು ಅಂದ್ರೆ ಸೆಂಟ್ ಕ್ರೋಮೆನ್. ಇದು ಇಂಪಾರ್ಟೆಂಟ್ ನೋಡಿ. ಸೆಂಟ್ ಕ್ರೋಮೆನ್ ಅನ್ನೋ ಕಾಂಪೌಂಡು ಸಹೇಲಿಯಲ್ಲಿ ಇದೆ. ಓಕೆನಾ? ಸೊ ಇದು ನಾನ್ ಸ್ಟೀರಾಯ್ಡ್. ಈ ನಾನ್ ಸ್ಟೀರಾಯ್ಡ್ ಹಾರ್ಮೋನಲ್ ಪಿಲ್ ನ ತಗೊಳೋದ್ರಿಂದ ನಾನು ಏನ್ ಹೇಳಿದ್ನಲ್ಲ, ಡ್ರಾಬ್ಯಾಕ್ಸ್ ಹಾರ್ಮೋನಲ್ ಪಿಲ್ಸ್ ಯಾವ್ಯಾವುದು, ಎಕ್ಸಸ್ ಬ್ಲೀಡಿಂಗ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ನಾಸಿಯಾ, ವಾಮಿಟಿಂಗ್, ಈ ಯಾವ ಡ್ರಾಬ್ಯಾಕ್ಸು ಈ ಸಹೇಲಿಯಿಂದ ಆಗಲ್ಲ. ಸೊ ಸಹೇಲಿ ಹಾರ್ಮೋನಲ್ ಪಿಲ್ ಡಸ್ ನಾಟ್ ಕಾಸ್ ಎನಿ ವೆಯ್ಟ್ ಗೇನ್, ನಾಸಿಯಾ, ವಾಮಿಟಿಂಗ್ ಅಂಡ್ ಎಕ್ಸಸ್ ಬ್ಲೀಡಿಂಗ್ ಇನ್ ದ ಫೀಮೇಲ್. ಸೊ ಅದು ಈ ಟ್ಯಾಬ್ಲೆಟ್ ನ ಬೆನಿಫಿಟ್. ನೆಕ್ಸ್ಟ್ ಒನ್ ಮೋರ್ ಇನ್ಫಾರ್ಮೇಶನ್ ಏನು ಅಂದ್ರೆ, ಈ ಸೆಂಟಾಕ್ರೊಮೆನ್ ಏನು ಇದೆಯಲ್ಲ ಸಹೇಲಿಯಲ್ಲಿ, ಇದನ್ನ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ನೋಡಿ, ಈ ಕೆಮಿಕಲ್ ನ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲೂ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ದ ಸಹೇಲಿ ನಾನ್ ಸ್ಟೀರಾಯ್ಡಲ್ ಹಾರ್ಮೋನ್. ಇದನ್ನ ಕೇಳ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಲಕ್ನೋದಲ್ಲಿ ಇದೆ. ದಿಸ್ ಈಸ್ ಅಬೌಟ್ ದ ಹಾರ್ಮೋನಲ್ ಮೆಥಡ್ಸ್ ಅಂತ ನಾವು. ನೆಕ್ಸ್ಟ್ ಈ ಹಾರ್ಮೋನಲ್ ಮೆಥಡ್ಸ್ ಆದ್ಮೇಲೆ ಇನ್ನೊಂದು ಮೆಥಡ್, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವುದು ಅಂದ್ರೆ ನ್ಯಾಚುರಲ್ ಮೆಥಡ್ಸ್. ಇದು ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಗೆ ಸಾಕಷ್ಟು ಸರಿ ರಿಪೀಟ್ ಆಗಿದೆ ಕ್ವಶನ್. ಯಾವುದು? ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಅಂತ. ಓಕೆ, ಯಾವ್ಯಾವ್ದಿದೆ ನ್ಯಾಚುರಲ್ ಮೆಥಡ್ಸ್ ಅಂದ್ರೆ, ಫಸ್ಟ್ ಒನ್ ಕಾಯ್ಟಸ್ ಇಂಟರಪ್ಟಸ್ ಅಥವಾ ವಿತ್ಡ್ರಾಲ್ ಮೆಥಡ್. ಓಕೆ, ನೆಕ್ಸ್ಟ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಇದನ್ನ ರಿದಮ್ ಮೆಥಡ್ ಅಂತಾನು ಕರೀತಾರೆ, ಕ್ಯಾಲೆಂಡರ್ ಮೆಥಡ್ ಅಂತಾನು ಕರೀತಾರೆ. ಮೂರನೇದು ಲ್ಯಾಕ್ಟೇಷನಲ್ ಅಮೆನೇರಿಯಾ. ಈ ಮೂರು ನ್ಯಾಚುರಲ್ ಮೆಥಡ್ಸ್. ಇಲ್ಲಿ ನಾವು ಯಾವುದೇ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಥವಾ ಡಿವೈಸ್ ನ ಯೂಸ್ ಮಾಡ್ದಂಗೆ ಪ್ರೆಗ್ನೆನ್ಸಿನ ಅಥವಾ ಕನ್ಸೀವ್ ನ ಪ್ರಿವೆಂಟ್ ಮಾಡ್ತೀವಿ, ಅದಕ್ಕೆ ಇವನ್ನ ನ್ಯಾಚುರಲ್ ಮೆಥಡ್. ಕಾಯ್ಟಸ್ ಇಂಟರಪ್ಟಸ್ ಅಥವಾ ವಿತ್ಡ್ರಾಲ್ ಮೆಥಡ್ ಅಂದ್ರೆ ಏನು ಅಂದ್ರೆ, ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ಬೇಕಾದ್ರೆ ಮೇಲ್ ಪಾರ್ಟ್ನರ್ ಏನ್ ಮಾಡ್ತಾನೆ, ಪೆನಿಸ್ ನ ವಿತ್ಡ್ರಾ ಮಾಡ್ತಾನೆ. ಎಲ್ಲಿಂದ? ವಿತ್ಡ್ರಾ ಪೆನಿಸ್ ಫ್ರಮ್ ವೆಜೈನಾ. ಯಾವಾಗ? ಬಿಫೋರ್ ಇಂಟರ್ಕೋರ್ಸ್.
ಬಿಫೋರ್ ಎಜಾಕ್ಯುಲೇಷನ್. ಎಜಾಕ್ಯುಲೇಷನ್ ಅಂದ್ರೆ ಗೊತ್ತಿದೆ, ಇಂಟ್ರೊಡಕ್ಷನ್ ಆಫ್ ಸೆಮೆನ್ ಇಂಟು ಫೀಮೇಲ್ ಬಾಡಿ. ಆ ಸೆಮೆನ್ ಫೀಮೇಲ್ ಬಾಡಿಗೆ ಇಂಟ್ರೊಡ್ಯೂಸ್ ಆಗೋದ್ಕಿಂತ ಮುಂಚೆ ಅಂದ್ರೆ ಎಜಾಕ್ಯುಲೇಷನ್ ಗಿಂತ ಮುಂಚೆ ಮೇಲ್ ಪಾರ್ಟ್ನರ್ ಏನ್ ಮಾಡ್ತಾನೆ, ಅವನ ಪೆನಿಸ್ ನ ವಿತ್ಡ್ರಾ ಮಾಡ್ತಾನೆ. ಎಲ್ಲಿಂದ? ವೆಜೈನಾದಿಂದ. ಸೊ ಅವನು ಯಾವಾಗ ವೆಜೈನಾದಿಂದ ಪೆನಿಸ್ ನ ವಿತ್ಡ್ರಾ ಮಾಡ್ತಾನೆ ಎಜಾಕ್ಯುಲೇಷನ್ ಗಿಂತ ಮುಂಚೆ, ಆಗ ಸೆಮೆನ್ ಫೀಮೇಲ್ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಆಗಲ್ಲ. ಸೆಮೆನ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ದೇರ್ ಇಸ್ ನೋ ಕ್ವಶನ್ ಅಬೌಟ್ ಫರ್ಟಿಲೈಸೇಷನ್ ಅಂಡ್ ಪ್ರೆಗ್ನೆನ್ಸಿ. ಇದು ಒಂದು ಮೆಥಡ್. ನೆಕ್ಸ್ಟ್ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಥವಾ ರಿದಮ್ ಕ್ಯಾಲೆಂಡರ್ ಮೆಥಡ್. ಈಗ ನೀವು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ನೋಡಿದ್ರೆ, ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಕೇಳಿದ್ರ 1 to 5 ಡೇಸ್ ಏನಿರುತ್ತೆ, ಮೆನ್ಸಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ 14th and 15th ಡೇ ಏನಿರುತ್ತೆ, ಓವುಲೇಷನ್ ಇರುತ್ತೆ. ಅದಾದ್ಮೇಲೆ 28 ಡೇಸ್ ವರೆಗೂ ಇರುತ್ತೆ. ಸೊ 1 to 28 ಡೇಸ್ ಏನಿದೆಯಲ್ಲ, ಇದರಲ್ಲಿ ನಾವು 10th ಡೇ ಇಂದ 17th ಡೇ ಅಂದ್ರೆ ಮೆನ್ಸಸ್ ಸ್ಟಾರ್ಟ್ ಆಗಿ 10ನೇ ದಿವಸದಿಂದ 17ನೇ ದಿವಸ, ಈ ಪೀರಿಯಡ್ ಏನಿದೆಯಲ್ಲ, ಇದನ್ನ ನಾವು ಅನ್ಸೇಫ್ ಪೀರಿಯಡ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ 7 ದಿವಸದಲ್ಲಿ more chances for fertilization and pregnancy if sperm is available to egg. ಈ ಪೀರಿಯಡ್ ಅಲ್ಲಿ ಏನಾದ್ರೂ ಫಿಮೇಲ್ ಬಾಡಿ ಒಳಗಡೆ ಸ್ಪರ್ಮ್ ಎಂಟ್ರಿ ಆದ್ರೆ ಆಗ ಫರ್ಟಿಲೈಸೇಷನ್ ಆಗ್ತಕ್ಕಂಥ ಚಾನ್ಸಸ್ ಮತ್ತೆ ಪ್ರೆಗ್ನೆನ್ಸಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಅದಕ್ಕೆ ಮೆನ್ಸಸ್ ಸ್ಟಾರ್ಟ್ ಆಗಿ 10ನೇ ದಿವಸದಿಂದ 17ನೇ ದಿವಸದವರೆಗೂ ನಾವು ಅನ್ಸೇಫ್ ಪೀರಿಯಡ್ ಅಂತ ಕರಿತೀವಿ. ಸೊ ಕಾಯ್ಟಸ್ ಇಂಟರಪ್ಟಸ್ ಪಿರಿಯಾಡಿಕ್ ಅಬ್ಸ್ಟೆನ್ಷನ್ಸ್ ಈ ಮೆಥಡ್, ನ್ಯಾಚುರಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಕಪಲ್ಸ್ ಈ ದಿವಸಗಳಲ್ಲಿ ಅಂದ್ರೆ 10ನೇ ದಿವಸದಿಂದ 17ನೇ ದಿವಸ ಇದೆಯಲ್ಲ, ಈ ದಿವಸದಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡ್ತಾರೆ. ಈ ದಿನಗಳಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಉಳಿದಿರೋ ದಿವಸ ಏನು, 5th to 10th ಡೇ ಇರ್ಬೋದು, ಅಥವಾ 18th to 28 ಡೇ ಇರ್ಬೋದು. ಇವನ್ನ ನಾವು ಸೇಫ್ ಪೀರಿಯಡ್ ಅಂತೀವಿ. ಈ ಪೀರಿಯಡ್ ಅಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡ್ತಾರೆ. ಈ ಪೀರಿಯಡ್ ಅಲ್ಲಿ ಅನ್ಸೇಫ್ ಪೀರಿಯಡ್ ಅಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಸ್ಟಾಪ್ ಮಾಡ್ತಾರೆ. ಯಾವ ಪೀರಿಯಡ್? 10th ಡೇ ಇಂದ 17th ಡೇ. ಇದನ್ನೇ ನಾವು ರಿದಮ್ ಕ್ಯಾಲೆಂಡರ್. ನೆಕ್ಸ್ಟ್ ಲ್ಯಾಕ್ಟೇಷನಲ್ ಅಮೆನೇರಿಯಾ. ನೋಡಿ, ಆಫ್ಟರ್ ಚೈಲ್ಡ್ ಡೆಲಿವರಿ ಅಂದ್ರೆ ಡೆಲಿವರಿ ಆದ್ಮೇಲೆ ಅಥವಾ ಬರ್ತ್ ಆದ್ಮೇಲೆ ಏನು, ಲ್ಯಾಕ್ಟೇಷನ್ ಅಂದ್ರೆ ಮದರ್ ಫೀಡ್ ಹರ್ ಬೇಬಿ ವಿತ್ ಮದರ್ ಮಿಲ್ಕ್, ಅದನ್ನ ನಾವು ಲ್ಯಾಕ್ಟೇಷನ್ ಅಂತ ಕರಿತೀವಿ. ಆ ಇಂಟೆನ್ಸ್ ಲ್ಯಾಕ್ಟೇಷನ್ ಪೀರಿಯಡ್ ಆಫ್ಟರ್ ಡೆಲಿವರಿ, ಆ ಇಂಟೆನ್ಸ್ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ ಫಿಮೇಲ್ ಬಾಡಿಯಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಆಗ್ಲಿ ಓವುಲೇಷನ್ ಆಗ್ಲಿ ಇರೋಲ್ಲ. ಸೊ ದೇರ್ ಇಸ್ ನೋ ಚಾನ್ಸಸ್ ಫಾರ್ ಫರ್ಟಿಲೈಸೇಷನ್ ಅಂಡ್ ಪ್ರೆಗ್ನೆನ್ಸಿ. ಗೊತ್ತಾಯ್ತಲ್ಲ? ಲ್ಯಾಕ್ಟೇಷನಲ್ ಅಮೆನೇರಿಯಾ ಮೀನ್ಸ್ ಇಟ್ ಈಸ್ ಎ ಫ್ಯಾಕ್ಟ್. ಏನು, ಡ್ಯೂರಿಂಗ್ ಇಂಟೆನ್ಸ್ ಲ್ಯಾಕ್ಟೇಷನ್ ಅಂದ್ರೆ ತಾಯಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮ್ ಅಲ್ಲಿ, ಯಾವಾಗ ಚೈಲ್ಡ್ ಬರ್ತ್ ಆದ್ಮೇಲೆ ಏನಿರಲ್ಲ ಫಿಮೇಲ್ ಬಾಡಿ ಒಳಗಡೆ, ದೇರ್ ಇಸ್ ನೋ ಓವುಲೇಷನ್, ದೇರ್ ಇಸ್ ನೋ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಆ ಟೈಮ್ ಅಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎಷ್ಟು ಮಂತ್ ವರೆಗೂ ಅಂದ್ರೆ ಅಪ್ ಟು 6 months, ಇಷ್ಟು ಮಾತ್ರ. ಈಗ ಡೆಲಿವರಿ ಆಗಿ 6 months ವರೆಗೂ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಚಾನ್ಸ್ ಇರೋಲ್ಲ. ಇದನ್ನೇ ನಾವು ಲ್ಯಾಕ್ಟೇಷನಲ್ ಅಮೆನೇರಿಯಾ ಅಂತ ಕರಿತೀವಿ. ದೀಸ್ 3 ಆರ್ ದ ನ್ಯಾಚುರಲ್ ಮೆಥಡ್. ಇದನ್ನ 3 ಮಾರ್ಕ್ಸಿಗೆ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲೂ ಸಾಕಷ್ಟು ಸಾರಿ ರಿಪೀಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ, ಈಗ ಹಾರ್ಮೋನಲ್ ಮೆಥಡ್ ಆಯ್ತು. ನೋಡಿ, ಈಗ ರೀಸೆಂಟ್ ಆಗಿ ನಮಗೆ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಬಂದಿದೆ. ಅದೊಂದು ಪಾಯಿಂಟ್ ಇದೆ ನೋಡಿ, ಎಮರ್ಜೆನ್ಸಿ ಪಿಲ್ಸ್ ಅಂತ ಕರಿತೀವಿ. ಏನಿದೆ ಎಮರ್ಜೆನ್ಸಿ ಪಿಲ್ಸ್? ಒನ್ಸ್ ಅಗೇನ್ ಹಾರ್ಮೋನಲ್ ಪಿಲ್ಸ್. ಇದನ್ನ ಯಾವಾಗ ತಗೋಬೇಕು? ಸೆಕ್ಷುಯಲ್ ಇಂಟರ್ಕೋರ್ಸ್ ಆದಮೇಲೆ. ಸೆಕ್ಷುಯಲ್ ಇಂಟರ್ಕೋರ್ಸ್ ಆದಮೇಲೆ ಫಿಮೇಲ್ಗೆ ಪ್ರೆಗ್ನೆನ್ಸಿ ಬೇಡ ಅಂದ್ರೆ ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗಿ ವಿತಿನ್ 72 hours ಒಳಗಡೆ ಈ ಪಿಲ್ಸ್ ನ ತಗೋಬೇಕು. ಇವನ್ನ ಎಮರ್ಜೆನ್ಸಿ ಪಿಲ್ಸ್ ಅಂತ ಕರೀತಾರೆ. ಆಫ್ಟರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತಿನ್ 72 hours ಈ ಹಾರ್ಮೋನಲ್ ಪಿಲ್ಸ್ ನ ತಗೊಂತಾರೆ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಇವನ್ನ ನಾವು ಎಮರ್ಜೆನ್ಸಿ ಪಿಲ್ಸ್ ಅಂತ ಕರಿತೀವಿ. ಏನಂತೀವಿ? ಎಮರ್ಜೆನ್ಸಿ ಪಿಲ್ಸ್. ಇವು ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು. ಇದರಲ್ಲೂ ಹಾರ್ಮೋನಲ್ ಕಂಟೆಂಟ್ ಏನಿರುತ್ತೆ, ಒನ್ಸ್ ಅಗೇನ್ ಪ್ರೊಜೆಸ್ಟ್ರೋನ್ ಅಥವಾ
ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಮಿಕ್ಸ್ಚರ್ ಇರುತ್ತೆ. ಇದಕ್ಕೆ ಮಾರ್ಕೆಟ್ ಅಲ್ಲಿ ಕಮರ್ಷಿಯಲ್ ಆಗಿ ನಿಮಗೆ ಸಿಗುತ್ತೆ. ಐಪಿಲ್ ಅಂತ ಒಂದಿದೆ, ಅನ್ವಾಂಟೆಡ್ 72 ಅಂತ ಒಂದಿದೆ. ಇವೆಲ್ಲ ಎಮರ್ಜೆನ್ಸಿ ಹಾರ್ಮೋನಲ್ ಪಿಲ್ಸ್ ಗೆ ಎಕ್ಸಾಂಪಲ್ಸ್. ಗೊತ್ತಾಯ್ತಲ್ಲ? ದೀಸ್ ಆರ್ ದ ಹಾರ್ಮೋನಲ್ ಪಿಲ್ಸ್ ಇಂಟೇಕನ್ ವಿತಿನ್ 72 hours ಆಫ್ಟರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಯಾರು ತಗೋಬೇಕು? ಒನ್ಸ್ ಅಗೇನ್ ಫಿಮೇಲೆ ತಗೋಬೇಕು. ಇವನ್ನ ಎಮರ್ಜೆನ್ಸಿ ಪಿಲ್ಸ್ ಅಂತ ಕರೀತಾರೆ. ಇದರಲ್ಲೂ ಹಾರ್ಮೋನ್ ಏನಿದೆ? ಪ್ರೊಜೆಸ್ಟಿರೋನ್ ಇರುತ್ತೆ ಅಥವಾ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರುತ್ತೆ. ಸೊ ಎಕ್ಸಾಂಪಲ್ ಐಪಿಲ್ ಅಂತ ಒಂದಿದೆ, ಅನ್ವಾಂಟೆಡ್ 72 ಅಂತ ಒಂದಿದೆ. ಓಕೆನಾ? ನೆಕ್ಸ್ಟ್ ಈಗ ಲಾಸ್ಟ್ ಯಾವುದು? ಟರ್ಮಿನಲ್ ಮೆಥಡ್ ಅಥವಾ ಪರ್ಮನೆಂಟ್ ಮೆಥಡ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ ಅಂತ ಕರಿತೀವಿ. ಟರ್ಮಿನಲ್ ಅಥವಾ ಪರ್ಮನೆಂಟ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್. ಸ್ಟೆರಿಲೈಸೇಷನ್ ಮೆಥಡ್ ಇವನ್ನ ಸರ್ಜಿಕಲ್ ಮೆಥಡ್ ಅಂತಾನು ಕರೀತಾರೆ. ಯಾಕಂದ್ರೆ ಇದರಲ್ಲಿ ಸರ್ಜಿಕಲ್ ಆಪರೇಷನ್ ಮಾಡ್ತಾರೆ. ಯಾವ್ಯಾವ್ದಿದೆ? ಫಸ್ಟ್ ಟ್ಯೂಬೆಕ್ಟಮಿ, ಇದು ಒಂದಿದೆ. ಇನ್ನೊಂದು ವೆಸೆಕ್ಟಮಿ, ಇದು ಒಂದಿದೆ. ಟ್ಯೂಬೆಕ್ಟಮಿನ ಫಿಮೇಲ್ ಅಲ್ಲಿ ಮಾಡ್ತಾರೆ ಸರ್ಜಿಕಲ್ ಆಪರೇಷನ್ ನ. ವೆಸೆಕ್ಟಮಿನ ಮೇಲ್ ಅಲ್ಲಿ ಮಾಡ್ತಾರೆ. ಸೊ ಈ ಟ್ಯೂಬೆಕ್ಟಮಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಏನು ಓವರಿಯಿಂದ ಫೆಲೋಪಿಯನ್ ಟ್ಯೂಬ್ ಇರುತ್ತಲ್ಲ, ಆ ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಕಟ್ನ ಮಾಡ್ತಾರೆ. ಯಾಕಂದ್ರೆ ಈ ಫೆಲೋಪಿಯನ್ ಟ್ಯೂಬ್ ಮುಖಾಂತರನೇ ಎಗ್ ಏನಾಗೋದು? ಟ್ರಾನ್ಸ್ಪೋರ್ಟ್ ಆಗೋದು. ಸೊ ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಕಟ್ ಮಾಡ್ತಾರೆ. ಈ ತರ ಕಟ್ ಮಾಡಿ ಈ ಏನ್ ಕಟ್ ಮಾಡಿದ್ದಾದ್ಮೇಲೆ ಏನ್ ಮಾಡ್ತಾರೆ? ಈ ಕಟ್ ಮಾಡಿರೋ ಟ್ಯೂಬ್ ಇದೆಯಲ್ಲ, ಇದನ್ನ ಫೋಲ್ಡ್ ಮಾಡಿ ಟೈಡ್ ಮಾಡ್ತಾರೆ. ಇದು ಅಷ್ಟೇ, ಫೋಲ್ಡ್ ಮಾಡಿ ಟೈಡ್ ಮಾಡ್ತಾರೆ ಅಥವಾ ಕಟ್ತಾರೆ. ಈ ಕಡೆನೂ ಸೇಮ್, ಎರಡೂ ಕಡೆ ಫೋಲ್ಡ್ ಮಾಡಿ ಕಟ್ ಮಾಡ್ತಾರೆ. ಸರಿ, ಕಟ್ ಮಾಡಿ ಟೈಡ್ ಮಾಡ್ತಾರೆ ಹಿಂಗೆ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ? ಏನು ಓವರಿಯಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಎಗ್ ಅಪ್ಪರ್ ಪಾರ್ಟ್ ಆಫ್ ದಿ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ನಿಲ್ಲಿರುತ್ತೆ. ಇದನ್ನ ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಈ ಆಪರೇಷನ್ ಮಾಡೋದು ಯಾವ ತರ ಅಂದ್ರೆ, ಅಬ್ಡಮಿನಲ್ ರೀಸನ್ ಅಲ್ಲಿ, ಫಿಮೇಲ್ ಅಲ್ಲಿ ಲೋಯರ್ ಅಬ್ಡಮಿನಲ್ ರೀಸನ್ ಅಲ್ಲಿ ಒಂದು ಇನ್ಸಿಷನ್ ಅಂದ್ರೆ ಈ ತರ ಕಟ್ ಮಾಡ್ತಾರೆ. ಮಾಡಿ ಫೆಲೋಪಿಯನ್ ಟ್ಯೂಬ್ಸ್ ನ ಕಟ್ ಮಾಡಿ ಟೈಟ್ ಮಾಡ್ತಾರೆ. ಈಗ ಈ ಟೈಡ್ ಮಾಡೋದ್ರ ಬದಲು ಈಗ ರಿಂಗ್ಸ್ ಬಂದಿದಾವೆ, ಸಿಂಥೆಟಿಕ್ ರಿಂಗ್ಸ್. ಆ ರಿಂಗ್ಸ್ ನ ಇಲ್ಲಿಗೆ ರಿಂಗ್ ಮಾಡ್ತಾರೆ, ಅಂದ್ರೆ ಫಿಕ್ಸ್ ಮಾಡ್ತಾರೆ. ಓಕೆನಾ? ಈ ಈ ಸರ್ಜಿಕಲ್ ಆಪರೇಷನ್ಸ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ ಅಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ರಿವರ್ಸಿಬಿಲಿಟಿ. ಅಂದ್ರೆ ಒಂದ್ಸಾರಿ ಈ ಫಿಮೇಲ್ ಈ ಸರ್ಜಿಕಲ್ ಆಪರೇಷನ್ ಆದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ದೇ ವಾಂಟ್ ಟು ಬಿಕಮ್ ಪ್ರೆಗ್ನೆನ್ಸಿ, ಆಗ ಇದು ಪ್ರೆಗ್ನೆನ್ಸಿ ಆಗುತ್ತೋ ಇಲ್ಲೋ ಅದನ್ನೇ ನಾವು ರಿವರ್ಸಿಬಿಲಿಟಿ ಅಂತ ಕರಿತೀವಿ. ಸೊ ಫಿಮೇಲ್ ಅಲ್ಲಿ ರಿವರ್ಸಿಬಲ್ ಚಾನ್ಸಸ್ ಎಷ್ಟಿರುತ್ತೆ ಅಂದ್ರೆ 85% ಇದೆ. ಅಂದ್ರೆ ಒಂದ್ಸರಿ ಫಿಮೇಲ್ ಈ ಸರ್ಜಿಕಲ್ ಆಪರೇಷನ್ ಆದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದೇ ಫಿಮೇಲು ಮತ್ತೆ ಪ್ರೆಗ್ನೆನ್ಸಿ ಬೇಕಂದ್ರೆ ಏನ್ ಮಾಡ್ತಾರೆ? ಈ ಟೈಡ್ ಅಥವಾ ರಿಂಗ್ ಮಾಡಿದಾರಲ್ಲ, ಈ ಪೋರ್ಷನ್ ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ ಮತ್ತೆ ಫೆಲೋಪಿಯನ್ ಟ್ಯೂಬ್ ಎರಡೂನು ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿದಾಗ ಮತ್ತೆ ಅವಳಲ್ಲಿ ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಆಗೋ ಚಾನ್ಸಸ್ ಇರುತ್ತೆ. ಅದು ರಿವರ್ಸಿಬಿಲಿಟಿ. ಅದೇ ತರ ವೆಸೆಕ್ಟಮಿ, ಇದನ್ನ ಟ್ಯೂಬ್ ಲೈಗೇಷನ್ ಅಂತಾನೂ ಕರೀತಾರೆ. ಜ್ಞಾಪಕ ಇಟ್ಕೊಳ್ಳಿ, ಅದನ್ನ ಟ್ಯೂಬೆಕ್ಟಮಿನ ಟ್ಯೂಬ್ ಲೈಗೇಷನ್ ಅಂತಾನೂ ಕರೀತಾರೆ. ವೆಸೆಕ್ಟಮಿ ಅಂತಕ್ಕಂಥದ್ದು ಮೇಲ್ಸ್ ಅಲ್ಲಿ ಮಾಡೋದು. ಇಲ್ಲಿ ಟೆಸ್ಟಿಸ್ ನಿಂದ ನಿಮಗೆ ಗೊತ್ತಿದೆ ವಾಸ್ ಡೆಫರೆನ್ಸ್ ಅಂತ ಕರಿತೀವಿ ಅಥವಾ ಟೆಸ್ಟಿಕ್ಯುಲಾರ್ ಡಕ್ಟ್ ಅಂತ ಕರಿತೀವಿ. ಈ ಡಕ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ? ಒನ್ಸ್ ಅಗೈನ್ ಡಕ್ಟ್ ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡಿರೋ ಪಾರ್ಟ್ ನ ಟೈಡ್ ಮಾಡ್ತಾರೆ. ಸೊ ಲೈಕ್ ದಿಸ್. ಈ ತರ ಮಾಡೋದ್ರಿಂದ ಏನಾಗುತ್ತೆ? ಏನು ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಸ್ಪರ್ಮ್ಸ್ ಬಾಡಿಯಿಂದ ಅಂದ್ರೆ ಎಜಾಕ್ಯುಲೇಟ್ ಆಗಲ್ಲ. ಸೊ ಈ ಸರ್ಜಿಕಲ್ ಆಪರೇಷನ್ ಆಗಿರೋ ಮೇಲಲ್ಲಿ ಸೆಮೆನ್ ಹೊರಗಡೆ ಬರುತ್ತೆ, ಎಜಾಕ್ಯುಲೇಟ್ ಆಗುತ್ತೆ. ಬಟ್ ಸೆಮೆನ್ ಅಲ್ಲಿ ಏನಿರಲ್ಲ? ಸ್ಪರ್ಮ್ಸ್ ಇರಲ್ಲ. ಸೊ ಆ ಸೆಮೆನ್ ಸ್ಪರ್ಮ್ಸ್ ಇಲ್ಲದೆ ಇರೋದ್ರಿಂದ ಆ ಸೆಮೆನ್ ಫಿಮೇಲ್ ಬಾಡಿ ಟ್ರಾನ್ಸ್ಫರ್ ಆದ್ರೂ ಅಲ್ಲಿ ಪ್ರೆಗ್ನೆನ್ಸಿ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ. ಸೊ ವೆಸೆಕ್ಟಮಿ. ಬಟ್ ಇದರಲ್ಲಿ ವೆಸೆಕ್ಟಮಿಯಲ್ಲಿ ರಿವರ್ಸಿಬಿಲಿಟಿ ಇದೆಯಲ್ಲ, ಓನ್ಲಿ 5 to 10%. ರಿವರ್ಸಿಬಿಲಿಟಿ ಅಂದ್ರೆ ನಾನು ಆಗ್ಲೇ ಹೇಳಿದೀನಿ, ಒಂದ್ಸರಿ ಮೇಲ್ ಈ ಸರ್ಜಿಕಲ್ ಆಪರೇಷನ್ ಆದ್ರೆ ಇನ್ ಫ್ಯೂಚರ್ ಆ ಮೇಲಲ್ಲಿ ಮತ್ತೆ
ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಮಾಡೋ ಕೆಪಾಸಿಟಿ ಬೇಕು ಅಂದ್ರೆ ಆಗ ಏನ್ ಮಾಡ್ತಾರೆ, ಈ ಏನು ಟೈಡ್ ಮಾಡಿದಾರಲ್ಲ, ಈ ಟೈಡ್ ಮಾಡಿರೋದನ್ನ ರಿಮೂವ್ ಮಾಡ್ತಾರೆ, ಮತ್ತೆ ಆ ಡಕ್ಸ್ ನ ಏನ್ ಮಾಡ್ತಾರೆ, ಜಾಯಿನ್ ಮಾಡ್ತಾರೆ ಲೈಕ್ ದಿಸ್. ಆಗ ಅವನು ಮತ್ತೆ ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಥವಾ ಫಿಮೇಲ್ ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಒನ್ಸ್ ಅಗೇನ್ ಹಿ ಬಿಕಮ್ ಏಬಲ್. ಇದನ್ನ ರಿವರ್ಸಿಬಿಲಿಟಿ ಅಂತೀವಿ. ಈ ರಿವರ್ಸಿಬಿಲಿಟಿ ಓನ್ಲಿ 5 to 10%. ಸೊ ಇದರಲ್ಲಿ ರಿವರ್ಸಿಬಿಲಿಟಿ ಕಡಿಮೆ ಇರೋದ್ರಿಂದ ಮತ್ತೆ ಕೆಲವು ರಿಲಿಜಿಯಸ್ ಮಿಸ್ಬಿಲೀವ್ಸ್ ಇರೋದ್ರಿಂದ ಈ ಸರ್ಜಿಕಲ್ ಆಪರೇಷನ್ಸ್ ಇಂಡಿಯಾದಲ್ಲಿ ಅಷ್ಟಾಗಿ ಸಕ್ಸಸ್ ಆಗಿಲ್ಲ. ಗೊತ್ತಾಯ್ತಲ್ಲ? ದಿಸ್ ಈಸ್ ಅಬೌಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್ ಅಮಿನೋಸೆಂಟಿಸಿಸ್ ಅಂತ ಒಂದು ಟೆಕ್ನಿಕ್ ಇದೆ. ಅಮಿನೋಸೆಂಟಿಸಿಸ್ ಅಂದ್ರೆ ನೋಡಿ, ಈಗ ಫಿಮೇಲ್ ಯುಟ್ರಸ್ ಒಳಗಡೆ ಎಂಬ್ರಿಯೋ ಡೆವಲಪ್ ಆಗ್ತಾ ಇರುತ್ತೆ. ಆ ಎಂಬ್ರಿಯೋ ಸುತ್ತ ಒಂದು ಫ್ಲೂಯಿಡ್ ಇರುತ್ತೆ. ಇದನ್ನ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಸೊ ಅಮಿನೋಸೆಂಟಿಸಿಸ್ ಟೆಕ್ನಿಕಲ್ಲಿ ಏನ್ ಮಾಡ್ತಾರೆ, ಅಮಿನೋಸೆಂಟಿಸಿಸ್ ಇದು ಒಂದು ಟೆಸ್ಟ್. ಸೊ ಏನಿದು ಟೆಸ್ಟ್ ಅಂದ್ರೆ, ದಿಸ್ ಈಸ್ ದ ಟೆಸ್ಟ್. ಇನ್ ದಿಸ್ ಟೆಸ್ಟ್, by observing the chromosomal pattern in fetal cells, the fetal sex is going to determine. ಈ ಟೆಸ್ಟ್ ಅಲ್ಲಿ ಡೆವಲಪ್ ಆಗೋ ಫೀಟಸ್ ಸೆಕ್ಸ್ ನ ಡಿಟರ್ಮೈನ್ ಮಾಡಬಹುದು. ಯಾವ್ದ್ರ ಮುಖಾಂತರ? ಫೀಟಲ್ ಸೆಲ್ಸ್ ಅಲ್ಲಿರೋ ಕ್ರೋಮೋಸೋಮಲ್ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡೋ ಮುಖಾಂತರ. by observing chromosomal pattern in fetal cells, the fetus sex is going to determine. ಅದನ್ನೇ ಅಮಿನೋಸೆಂಟಿಸಿಸ್ ಅಂತ ಕರೀತಾರೆ. ಸೊ ಯಾವ ತರ ಮಾಡ್ತಾರೆ ಅಂದ್ರೆ, ಪ್ರೆಗ್ನೆನ್ಸಿ ಅಂದ್ರೆ ಫರ್ಟಿಲೈಸೇಷನ್ ಆಗಿ ಪ್ರೆಗ್ನೆನ್ಸಿ ಏನ್ ಎಸ್ಟಾಬ್ಲಿಷ್ ಆಗುತ್ತಲ್ಲ, 14th and 16th ವೀಕ್ ಅಲ್ಲಿ, 14 ಮತ್ತೆ 16 ತಿಂಗಳಲ್ಲಿ, ಈ ಟೈಮ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ, ಆ ಬಾಡಿ ಫಿಮೇಲ್ ಯುಟರಸ್ ಬಾಡಿ ಒಳಗಡೆ ಒಂದು ನೀಡ್ಲ್ ನ ಇನ್ಸರ್ಟ್ ಮಾಡ್ತಾರೆ. ಇನ್ಸರ್ಟ್ ಮಾಡಿ ಆಮ್ನಿಯಾಟಿಕ್ ಫ್ಲೂಯಿಡ್ ಅಲ್ಲಿ ಕೆಲವು ಫೀಟಲ್ ಸೆಲ್ಸ್ ಇರುತ್ತೆ. ಸ್ಕಿನ್ ಸೆಲ್ ಇರ್ಬೋದು, ಲಿವರ್ ಸೆಲ್ ಇರ್ಬೋದು, ಪ್ಲಾಸೆಂಟಲ್ ಸೆಲ್ ಇರ್ಬೋದು. ಆ ಫೀಟಲ್ ಸೆಲ್ ನ ಹೊರಗಡೆ ತಗೊಂತಾರೆ. ಹೊರಗಡೆ ತಾಂಡು ಆ ಫೀಟಲ್ ಸೆಲ್ಸ್ ನ ಕಲ್ಚರ್ ಮಾಡ್ತಾರೆ. ಯಾಕಂದ್ರೆ ನಂಬರ್ ಇನ್ಕ್ರೀಸ್ ಬೇಕು, ಸಫಿಶಿಯಂಟ್ ನಂಬರ್ ಸೆಲ್ಸ್ ಬೇಕು. ಕಲ್ಚರ್ ಮಾಡಿದ್ದಾದ್ಮೇಲೆ ಆ ಫೀಟಲ್ ಸೆಲ್ಸ್ ಮೆಟಾಫೇಸ್ ಸ್ಟೇಜ್ ಅಲ್ಲಿ ಕ್ರೋಮೋಸೋಮ್ ಯಾವಿದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಯಾವ ಸ್ಟೇಜ್ ಅಲ್ಲಿ? ಮೆಟಾಫೇಸ್ ಸ್ಟೇಜ್ ಬೇಕು. ಈ ಸ್ಟೇಜ್ ಅಲ್ಲಿರೋ ಸೆಲ್ಲೇ ಬೇಕು. ಈ ಸ್ಟೇಜ್ ಅಲ್ಲಿರೋ ಸೆಲ್ ನ, ಫೀಟಲ್ ಸೆಲ್ ನ ತಗೊಂಡು ಅದರಲ್ಲಿ ಕ್ರೋಮೋಸೋಮಲ್ ಅಬ್ಸರ್ವ್ ಮಾಡ್ತಾರೆ. ಕ್ರೋಮೋಸೋಮ್ ಅಬ್ಸರ್ವ್ ಮಾಡಿ ಆ ಫೀಟಸ್ ಸೆಕ್ಸ್ ನ ಡಿಟರ್ಮೈನ್ ಮಾಡ್ತಾರೆ, ಅದು ಮೇಲ ಅಥವಾ ಫಿಮೇಲ. ಬಟ್ ಇದನ್ನ, ಈ ಟೆಸ್ಟ್ ಏನ್ ಮಾಡಿದ್ರು, ಮಿಸ್ಯೂಸ್ ಮಾಡಿದ್ರು. ಏನು? ಈ ಟೆಸ್ಟ್ ಮುಖಾಂತರ ಡೆವಲಪ್ ಆಗೋ ಎಂಬ್ರಿಯೋ ಅಥವಾ ಫೀಟಸ್ ನ ಸೆಕ್ಸ್ ನ ಐಡೆಂಟಿಫೈ ಮಾಡಿ, ಆ ಎಂಬ್ರಿಯೋ ಏನಾದ್ರೂ ಫಿಮೇಲ್ ಆಗಿದ್ರೆ ಆಗ ಫಿಮೇಲ್ ಫೀಟಿಸೈಡ್ ಅಂದ್ರೆ ಅಬಾರ್ಷನ್ ಮಾಡ್ಲಿಕ್ಕೆ ಸಾಕಷ್ಟು ಕಪಲ್ಸ್ ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ ಈ ಟೆಸ್ಟ್ ನ ಯೂಸ್ ಮಾಡಿದ್ರು. ಅಂದ್ರೆ ಫಿಮೇಲ್ ಫೀಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ. ಸೊ ಅದಕ್ಕೆ ಈ ಟೆಸ್ಟ್ ನ ಯೂಸ್ ಮಾಡಿ ಸೆಕ್ಸ್ ನ ಡಿಟರ್ಮೈನ್ ಮಾಡ್ತಿದ್ರು. ಆ ಮಿಸ್ಯೂಸ್ ಆಗುತ್ತೆ ಅಂತಾನೆ ಈಗ ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡಿದೆ, ಈ ಅಮಿನೋಸೆಂಟಸಿಸ್ ನ ಟೆಸ್ಟ್ ಮಾಡಬೇಕು ಅಂದ್ರೆ ಓನ್ಲಿ ಸಮ್ ಪರ್ಟಿಕ್ಯುಲರ್ ಸಿಚುಯೇಷನ್ ಅಂದ್ರೆ ಸ್ಯಾಚುಟರಿ ಆಗಿ ಈ ಟೆಸ್ಟ್ ನ ಬ್ಯಾನ್ ಮಾಡಿದೆ. ಸೊ ಈ ಟೆಸ್ಟ್ ಮುಖಾಂತರ ನಾವು ಇವತ್ತು ಯಾವುದೇ ಡೆವಲಪ್ ಆಗೋ ಫೀಟಸ್ ಸೆಕ್ಸ್ ನ ಐಡೆಂಟಿಫೈ ಮಾಡಂಗಿಲ್ಲ. ದೇರ್ ಇಸ್ ಎ ಸ್ಯಾಚುಟರಿ ಬ್ಯಾನ್ ಇನ್ ಐಡೆಂಟಿಫಿಕೇಶನ್ ಆಫ್ ಸೆಕ್ಸ್ ಆಫ್ ಡೆವಲಪಿಂಗ್ ಫೀಟಸ್ ಥ್ರೂ ದಿಸ್ ಟೆಸ್ಟ್. ಸೊ ಸೆಕ್ಸ್ ಡಿಟರ್ಮೈನ್ ಮಾಡ್ಲಿಕ್ಕೆ ಇದನ್ನ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಜೆನೆಟಿಕ್ ಡಿಸಾರ್ಡರ್ಸ್ ಅಬ್ಸರ್ವ್ ಮಾಡ್ಲಿಕ್ಕೆ, ಮತ್ತೆ ಫಿಮೇಲ್ ಅಲ್ಲಿ ಡಿಸೀಸ್ ಇದ್ದು ಆ ಫಿಮೇಲ್ ಅಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಲಿಕ್ಕೆ ಅದಕ್ಕೆ ಮಾತ್ರ ಅಮಿನೋಸೆಂಟಸಿಸ್ ನ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈಗ MTP ಅಂತ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇಲ್ಲಿ ಏನ್ ಮಾಡ್ತಾರೆ, ಇದನ್ನ ಕಾಮನ್ ವರ್ಡ್ಸ್ ಅಲ್ಲಿ ಅಬಾರ್ಷನ್ ಅಂತ ಕರೀತಾರೆ. ಏನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ, ನೋಡಿ, ಪ್ರೆಗ್ನೆನ್ಸಿ ಟೈಮ್ ಅಂದ್ರೆ ಏನ್ 9 ಮಂತ್ಸ್ ಇದೆಯಲ್ಲ ಗೆಸ್ಟೇಷನ್ ಪೀರಿಯಡ್, ಆ ಟೈಮ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ವಾಲಂಟಿಯರ್ ಆಗಿ ಡೆವಲಪ್ ಆಗ್ತಾ ಫೀಟಸ್ ಏನ್ ಮಾಡ್ತಾರೆ, ಫೀಟಲ್ ಡೆವಲಪ್ಮೆಂಟ್ ನ ಸ್ಟಾಪ್ ಮಾಡಿ ಕಿಲ್ ಮಾಡ್ತಾರೆ. ಸೊ MTP ಅಂದ್ರೆ ನಾವು ಡೆಫಿನೇಷನ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದೇನೆ. MTP ಮೀನ್ಸ್ ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್. ಅಂದ್ರೆ 9 ಮಂತ್ಸ್ ಆಗೋದಕ್ಕಿಂತ ಮುಂಚೆನೆ ಆ ಫೀಟಸ್ ಏನ್ ಮಾಡ್ತಾರೆ, ಟರ್ಮಿನೇಟ್ ಮಾಡ್ತಾರೆ.
ಇದನ್ನೇ ನಾವು MTP ಅಥವಾ ಅಬಾರ್ಷನ್ ಅಂತ ಕರಿತೀವಿ. ಓಕೆನಾ? ಜನರಲ್ ಆಗಿ ಈ MTP ಅಥವಾ ಅಬಾರ್ಷನ್ ಮಾಡ್ಲಿಕ್ಕೆ ಸೇಫರ್ ಟೈಮ್ ಯಾವುದು ಅಂದ್ರೆ ವಿತಿನ್ 12 ವೀಕ್ಸ್. ಅಂದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿ 12 ವೀಕ್ ಒಳಗಡೆ, ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಒಳಗಡೆನೆ ನಾವು MTP ಏನ್ ಮಾಡ್ಬೇಕು, ಕ್ಯಾರಿ ಔಟ್ ಮಾಡ್ಬೇಕು. ಯಾವಾಗ ಮಾಡ್ತಾರೆ ನೋಡಿ, ಈ MTP ನ ಒನ್ಸ್ ಅಗೇನ್ ಮಿಸ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಏನು ಅಮಿನೋಸೆಂಟಸಿಸ್ ಇಂದ ಡೆವಲಪ್ ಆಗೋ ಫೀಟಸ್ ಸೆಕ್ಸ್ ನ ಡಿಟರ್ಮೈನ್ ಮಾಡಿ ಆ ಫೀಟಸ್ ಫಿಮೇಲ್ ಅಂತ ಗೊತ್ತಾಗ್ಬಿಟ್ರೆ ಅಲ್ಲಿ ಏನ್ ಮಾಡ್ತಿದ್ರೆ, ಇಲ್ಲೀಗಲ್ ಆಗಿ MTP ನ ಯೂಸ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡಿದೆ, 1971 ನಲ್ಲಿ ಈ MTP ನ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಕೆಲವು ಸ್ಟ್ರಿಕ್ಟ್ ಕಂಡೀಷನ್ಸ್ ಮಾತ್ರ ಹೇಳಿದ್ನಲ್ಲ ನಾನು. ಅಮಿನೋಸೆಂಟಸಿಸ್ ಮುಖಾಂತರ ಡೆವಲಪ್ ಆಗೋ ಫೀಟಸ್ ಅಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರೆ, ಅಥವಾ ಅಮಿನೋಸೆಂಟಸಿಸ್ ಮುಖಾಂತರ ನಾವು ಫಿಮೇಲ್ ಬಾಡಿಯಲ್ಲಿ ಅಥವಾ ಫೀಟಸ್ ಅಲ್ಲಿ ಏನಾದರೂ ಡಿಸಾರ್ಡರ್ಸ್ ಇದ್ದು ಅದು ಫಿಮೇಲ್ಗೆ, ಫೀಟಸ್ಗೆ ಅಥವಾ ಇಬ್ಬರಿಗೂ ತೊಂದರೆ ಆಗ್ತಿದ್ರೆ ಅಂತ ಕೇಸಲ್ಲಿ ಮಾತ್ರ MTP ನ ರೆಕಮೆಂಡ್ ಮಾಡ್ತಾರೆ. ಸೊ 1971 ನಲ್ಲಿ MTP ಆಕ್ಟ್ ಅಂತ ತಂದ್ರು. ಈಗ 2017 ಅಲ್ಲಿ ಈ MTP ಆಕ್ಟ್ ನ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಆ ಅಮೆಂಡ್ಮೆಂಟ್ ಪ್ರಕಾರ ನೋಡಿ, 12 ವೀಕ್ಸ್ ಅಲ್ಲಿ MTP ಮಾಡಬೇಕು ಅಂತ ಇದ್ರೆ ಆಗ ಒಬ್ಬ ಮೆಡಿಕಲ್ ಅಂದ್ರೆ ರಿಜಿಸ್ಟರ್ಡ್ ಗೌರ್ಮೆಂಟ್ ಡಾಕ್ಟರ್ ಒಪಿನಿಯನ್ ಬೇಕು. ರಿಜಿಸ್ಟರ್ಡ್ ಡಾಕ್ಟರ್ ಒಪಿನಿಯನ್ ಬೇಕು. ಸೊ ಕೆಲವು ಕೇಸಸ್ ಅಲ್ಲಿ ಅಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಏನಾದ್ರೂ MTP ಮಾಡಬೇಕು, ಈ ಸೀರಿಯಸ್ ಕಂಡೀಷನ್ ಇದೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ. ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ಎಷ್ಟು, 24 ವೀಕ್ ಒಳಗಡೆ. ಆಗೇನಾದ್ರೂ MTP ಮಾಡಬೇಕು ಅಂದ್ರೆ ಇಬ್ರು ರಿಜಿಸ್ಟರ್ಡ್ ಡಾಕ್ಟರ್ನ ಒಪಿನಿಯನ್ ಬೇಕೇ ಬೇಕು. ಸೊ ಈ ರೂಲ್ಸ್ ನ 2017 ಅಮೆಂಡ್ಮೆಂಟ್ MTP ಆಕ್ಟ್ ಅಲ್ಲಿ ತಂದಿದ್ದಾರೆ. ಓಕೆನಾ? ದಿಸ್ ಈಸ್ ಅಬೌಟ್ ದ MTP ಅಮಿನೋಸೆಂಟಸಿಸ್. ಲಾಸ್ಟ್ ಒನ್ನು ಇನ್ಫರ್ಟಿಲಿಟಿ ಅಂತ ಬಂದಿದೆ. ಸೊ ಇನ್ಫರ್ಟಿಲಿಟಿ ಅಂದ್ರೆ ಇನ್ಫರ್ಟಿಲಿಟಿ ಮೀನ್ಸ್ ಇನ್ಎಬಿಲಿಟಿ. ಯಾರಿಗೆ? ಕಪಲ್ ಅಲ್ಲಿ. ಸೊ ಈಗ ಮ್ಯಾರಿಡ್ ಕಪಲ್ ಇದ್ದಾರೆ, ಮೇಲ್ ಅಂಡ್ ಫಿಮೇಲ್, ಅವರಿಗೆ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಆಗ್ಲಿಕ್ಕೆ ಎಬಿಲಿಟಿ ಇರೋಲ್ಲ. ಸೊ ಕನ್ಸೀವ್ ಆಗಿ ಅವರಿಗೆ ಚೈಲ್ಡ್ ಬರ್ತ್ ಅಂದ್ರೆ ಮಗು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲ ಕಪಲ್ಸಿಗೆ. ಇನ್ಎಬಿಲಿಟಿ ಟು ಎ ಕಪಲ್ ವಾಟ್ ಟು ಪ್ರೊಡ್ಯೂಸ್ ಚೈಲ್ಡ್. ಎಷ್ಟು? ಒಂದ್ಸಾರಿ ಇಂಟರ್ಕೋರ್ಸ್ ಆಗಿ ಚೈಲ್ಡ್ ಪ್ರೊಡ್ಯೂಸ್ ಆಗ್ಲಿಲ್ಲ ಅಂದ್ರೆ ಅಲ್ಲ, ಅಪ್ ಟು 1 year. ಸೊ ನಾವು ಇನ್ಫರ್ಟಿಲಿಟಿ ಡೆಫಿನೇಷನ್ ಇದೆ, ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ದ ಚೈಲ್ಡ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕೋಹ್ಯಾಬಿಟೇಷನ್ ಅಪ್ ಟು 1 year. ಆ ಕಪಲ್ ಅಲ್ಲಿ ಇಂಟರ್ಕೋರ್ಸ್ ಆದ್ರೂ 1 year ತನಕ ಅವರಿಗೆ ಮಕ್ಕಳಾಗಿಲ್ಲ ಅಂದ್ರೆ ಆ ಕಂಡೀಷನ್ ನ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಯಾಕೆ ಇನ್ಫರ್ಟಿಲಿಟಿ ಕಪಲ್ ಅಲ್ಲಿ ಆಗುತ್ತೆ ಅಂದ್ರೆ ಸಾಕಷ್ಟು ಫಿಸಿಕಲ್ ಕಾಸ್ ಇರ್ಬೋದು, ಫಿಸಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ಮತ್ತೆ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇರ್ಬೋದು. ಓಕೆ, ಈ ಕಾಸಸ್ ನಿಂದ ಅವರಲ್ಲಿ ಇನ್ಫರ್ಟಿಲಿಟಿ ಕ್ರಿಯೇಟ್ ಆಗುತ್ತೆ. ಆ ಇನ್ಫರ್ಟಿಲಿಟಿ ಕ್ರಿಯೇಟ್ ಆದ್ರೆ ಆ ಕಪಲ್ಗೆ 1 ವರ್ಷದ ತನಕ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ. ಆ ಕಂಡೀಷನ್ ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಇನ್ಫರ್ಟಿಲಿಟಿಯಿಂದ ಸಾಕಷ್ಟು ಕಪಲ್ಸು ಸಫರ್ ಆಗ್ತಾ ಇದ್ದಾರೆ. ಈ ಇನ್ಫರ್ಟಿಲಿಟಿನ ಸಾಲ್ವ್ ಮಾಡ್ಲಿಕ್ಕೆ ಕೆಲವು ಟೆಕ್ನಿಕ್ಸ್ ನ ಡೆವಲಪ್ ಮಾಡಿದ್ದಾರೆ. ಅವನ್ನ ನಾವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ART ಅಂತ ಕರಿತೀವಿ. ಸೊ ಈ ಟೆಕ್ನಿಕ್ಸ್ ಮುಖಾಂತರ ನಾವು ಇನ್ಫರ್ಟಿಲಿಟಿ ಅನ್ನೋ ಪ್ರಾಬ್ಲಮ್ ನ ಕಪಲ್ಸ್ ಅಲ್ಲಿ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಈ ART ಅಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಅಂತ ಕರಿತೀವಿ. ನೆಕ್ಸ್ಟ್ ಇನ್ ವೈವೋ ಫರ್ಟಿಲೈಸೇಷನ್ ಎರಡಿದೆ, ಇನ್ ವಿಟ್ರೋ ಇನ್ ವೈವೋ. ಇದು ಇನ್ ವಿಟ್ರೋ ಫರ್ಟಿಲೈಸೇಷನ್, ಇನ್ ವೈವೋ ಫರ್ಟಿಲೈಸೇಷನ್ ಎರಡು ಟೆಕ್ನಿಕ್ ಇದೆ. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಫಿಮೇಲ್ ಬಾಡಿಯಿಂದ ಎಗ್ನ ಹೊರಗಡೆ ತಗೊಂತಾರೆ, ಲ್ಯಾಬೊರೇಟರಿ ಮೀಡಿಯಾದಲ್ಲಿ ಆ ಎಗ್ನ ಇನ್ಕ್ಯುಬೇಟ್ ಮಾಡ್ತಾರೆ, ಮೇಲ್ ಬಾಡಿಯಿಂದ ಸೆಮೆನ್ನ ಕಲೆಕ್ಟ್ ಮಾಡ್ತಾರೆ, ಅದನ್ನು ಇನ್ಕ್ಯುಬೇಟ್ ಮಾಡ್ತಾರೆ. ಆಫ್ಟರ್ ಇನ್ಕ್ಯುಬೇಷನ್ ಆದ್ಮೇಲೆ ಎಗ್ಗು ಮತ್ತೆ ಸೆಮೆನ್ ಎರಡನ್ನೂ ಫ್ಯೂಸ್ ಮಾಡ್ತಾರೆ. ಆಗ ಸೆಮೆನ್ ಅಲ್ಲಿ ಇರ್ತಕ್ಕಂಥ ಸ್ಪರ್ಮು ಎಗ್ ಜೊತೆ ಕಂಬೈನ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ
ಇಲ್ಲಿ ಫರ್ಟಿಲೈಸೇಷನ್ ಫಿಮೇಲ್ ಬಾಡಿಯಿಂದ ಹೊರಗಡೆ ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಆಗುತ್ತೆ. ಅದಕ್ಕೆ ಇದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನಿದೆ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಒಂದು ಜಿಫ್ಟ್ ಅಂತ ಒಂದಿದೆ, ಆಮೇಲೆ IUT ಅಂತ ಒಂದಿದೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಒಂದಿದೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಫಿಮೇಲ್ ಬಾಡಿ ಅಥವಾ ಫಿಮೇಲ್ ಬಾಡಿಯಲ್ಲಿ ಎಗ್ ಪ್ರೊಡ್ಯೂಸ್ ಇಲ್ಲ ಅಂದ್ರೆ ಡೋನಾರ್ ಫಿಮೇಲ್ ಅಥವಾ ಡೋನಾರ್ ನಿಂದ ಎಗ್ ನ ತಗೊಂಡು ಇನ್ಕ್ಯುಬೇಟ್ ಮಾಡ್ತಾರೆ. ಮೇಲ್ 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 ಪಾರ್ಟ್ನರ್ ಇರ್ಬೋದು ಅಥವಾ ಡೋನಾರ್ ಮೇಲ್ ಇರ್ಬೋದು, ಅವರಿಂದ ಸೆಮೆನ್ ಕಲೆಕ್ಟ್ ಮಾಡ್ತಾರೆ. ಎರಡನ್ನು ಇನ್ಕ್ಯುಬೇಟ್ ಮಾಡಿದ್ದಾದ್ಮೇಲೆ ಎರಡನ್ನು ಒಂದು ಸ್ಪೆಷಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಆಗ ಸೆಮೆನ್ ಅಲ್ಲಿ ಇರ್ತಕ್ಕಂಥ ಸ್ಪರ್ಮು ಎಗ್ ಜೊತೆ ಎಗ್ ಒಳಗಡೆ ಎಂಟ್ರಿ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಬರುತ್ತೆ. ಆ ಝೈಗೋಟು ಕ್ಲೀವೇಜಸ್ ಸ್ಟಾರ್ಟ್ ಮಾಡುತ್ತೆ. ಕ್ಲೀವೇಜಸ್ ಸ್ಟಾರ್ಟ್ ಮಾಡಿದಾಗ ಅದು 8 ಸೆಲ್ಡ್ ಸ್ಟೇಜ್ ರೀಚ್ ಆಗುತ್ತೆ. ಯಾವಾಗ ಆ ಝೈಗೋಟು 8 ಸೆಲ್ಡ್ ಸ್ಟೇಜ್ ಎಂಬ್ರಿಯೋ ಆಗುತ್ತಲ್ಲ, ಆ ಎಂಬ್ರಿಯೋನ ಏನ್ ಮಾಡ್ತಾರೆ, ಫಿಮೇಲ್ ಬಾಡಿ ಒಳಗಡೆ ಇರೋ ಎಲ್ಲಿಗೆ, ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್, ಗೊತ್ತಾಯ್ತಲ್ಲ. ಸೊ ಫರ್ಟಿಲೈಸೇಷನ್ ಇಲ್ಲಿ ಎಲ್ಲಾಗಿದೆ, ಲ್ಯಾಬೊರೇಟರಿ ಮೀಡಿಯಾದಲ್ಲಿ. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಯಾವ ಸೆಲ್ಡ್ ಸ್ಟೇಜ್ ರೀಚ್ ಆಗಿದೆ, 8 ಸೆಲ್ಡ್ ಸ್ಟೇಜ್ ಎಂಬ್ರಿಯೋ ರೀಚ್ ಆಗ್ತಿದ್ದಂಗೆ ಆ ಎಂಬ್ರಿಯೋನ ಫೆಲೋಪಿಯನ್ ಟ್ಯೂಬ್ ನ ಫಿಮೇಲ್ ಬಾಡಿಯ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲೇನ್ ಮಾಡ್ತಾರೆ, ಸೇಮ್ ಲ್ಯಾಬೊರೇಟರಿ ಮೀಡಿಯಾದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಬರುತ್ತೆ. ಸೇಮ್ ಆ ಝೈಗೋಟು ವಿತಿನ್ 24 ಅವರ್ಸ್ ಒಳಗಡೆ 32 ಸೆಲ್ಡ್ ಸ್ಟೇಜ್ ರೀಚ್ ಆಗುತ್ತೆ. ಆ 32 ಸೆಲ್ಡ್ ಸ್ಟೇಜ್ ರೀಚ್ ಆಗ್ತಿದ್ದಂಗೆ ಆ ಎಂಬ್ರಿಯೋನ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲಿಗೆ, ಯುಟರಸ್ಗೆ. ನೋಡ್ರಿ, 8 ಸೆಲ್ಡ್ ಸ್ಟೇಜ್ ಆದ್ರೆ ಫೆಲೋಪಿಯನ್ ಟ್ಯೂಬ್ಗೆ, 32 ಸೆಲ್ಡ್ ಸ್ಟೇಜ್ ಆದ್ರೆ ಯುಟರಸ್ಗೆ. ಅದಕ್ಕೆ ಇದನ್ನ ಇಂಟ್ರಾ ಯುಟರೈನ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇಲ್ಲೇನ್ ಮಾಡ್ತಾರೆ, ಫಿಮೇಲ್ ಇಂದ ಎಗ್ ನ ಕಲೆಕ್ಟ್ ಮಾಡ್ಕೋತಾರೆ. ಮೇಲಿಂದ ಸ್ಪರ್ಮ್ ಅಥವಾ ಸ್ಪರ್ಮಟೋಜುವಾ ಮೇಲ್ ಇರ್ಬೋದು ಅಥವಾ ಡೋನಾರ್ ಮೇಲ್ ಇರ್ಬೋದು. ಇಲ್ಲೂ ಅಷ್ಟೇ, ಫಿಮೇಲ್ ಇರ್ಬೋದು, ಡೋನಾರ್ ಫಿಮೇಲ್ ಇರ್ಬೋದು. ಸೊ ಲ್ಯಾಬೊರೇಟರಿ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ, ಈ ಸ್ಪರ್ಮ್ ನ ಎಗ್ ಒಳಗಡೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಸ್ಪರ್ಮ್ ನ ಎಗ್ ಸೈಟೋಪ್ಲಾಸಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೀವಿ. ಸೊ ಸ್ಪರ್ಮ್ ನ ಎಗ್ ಸೈಟೋಪ್ಲಾಸಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ದಾದ್ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಬರುತ್ತೆ. ಆ ಝೈಗೋಟು 8 ಸೆಲ್ಡ್ ಸ್ಟೇಜ್ ರೀಚ್ ಆದಾಗ ಫೆಲೋಪಿಯನ್ ಟ್ಯೂಬ್ಗಾದ್ರೂ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಆ ಝೈಗೋಟು 32 ಸೆಲ್ಡ್ ಸ್ಟೇಜ್ ರೀಚ್ ಆದ್ರೆ ಯುಟರಸ್ಗಾದ್ರೂ ಟ್ರಾನ್ಸ್ಫರ್ ಮಾಡಬಹುದು. ಇದು ನೆಕ್ಸ್ಟ್ ಇದಾದ್ಮೇಲೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲೇನ್ ಮಾಡ್ತಾರೆ, ಫರ್ಟಿಲೈಸೇಷನ್ ಫಿಮೇಲ್ ಬಾಡಿ ಒಳಗಡೆ ಮಾಡ್ತಾರೆ. ಅದಕ್ಕೆ ಇದನ್ನ ಇನ್ ವೈವೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಗೆಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಮತ್ತೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್ ನೀವು ಓದಿದಿರ. ಸೊ ಗೆಮೀಟ್ ಇಲ್ಲೇನ್ ಬರಿಬೇಕು, ಗೆಮೀಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಬರಿಬೇಕು. ಸೊ ಇಲ್ಲೇನ್ ಮಾಡ್ತಾರೆ, ಮೇಲ್ ಅಥವಾ ಡೋನಾರ್ ಮೇಲಿಂದ ಸೆಮೆನ್ ನ ಕಲೆಕ್ಟ್ ಮಾಡ್ತಾರೆ. ಫಿಮೇಲ್ ಅಥವಾ ಡೋನಾರ್ ಫಿಮೇಲ್ ಇಂದ ಎಗ್ ನ ಕಲೆಕ್ಟ್ ಮಾಡ್ತಾರೆ. ಆ ಸೆಮೆನ್ ಮತ್ತೆ ಎಗ್ ಎರಡನ್ನು ಏನ್ ಮಾಡ್ತಾರೆ, ಫಿಮೇಲ್ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿಗೆ, ಫೆಲೋಪಿಯನ್ ಟ್ಯೂಬಿಗೆ. ಸೊ ಇಲ್ಲಿ ಅಲ್ಲಿ ಝೈಗೋಟ್ ನ ಅಥವಾ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ್ರು, ಇಲ್ಲಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಲ್ಲ. ಕಲೆಕ್ಟ್ ಮಾಡಿರೋ ಸೆಮೆನ್, ಕಲೆಕ್ಟ್ ಮಾಡಿರೋ ಎಗ್ ಎರಡನ್ನು ಫಿಮೇಲ್ ಬಾಡಿ ಎಲ್ಲಿಗೆ, ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಎಗ್ಗು ಮತ್ತೆ ಸ್ಪರ್ಮ್ ಕಂಬೈನ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಫರ್ಟಿಲೈಸೇಷನ್ ಫಿಮೇಲ್ ಬಾಡಿ ಒಳಗಡೆ ಆಗೋದ್ರಿಂದ ಇದು ಇನ್ವೈವೋ ಫರ್ಟಿಲೈಸೇಷನ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್. ಇದು ಯಾರು ಮಾಡ್ತಾರೆ, ಯಾವ ಮೇಲಿಗೆ ಇನ್ಸೆಮಿನೇಟ್ ಅಂದ್ರೆ ಎಜಾಕ್ಯುಲೇಷನ್ ಮುಖಾಂತರ ಸೆಮೆನ್ ನ ಫಿಮೇಲ್ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡಕ್ ಆಗಲ್ಲೋ ಅಂತ ಮೇಲ್ ಇರೋ ಕಪಲ್ಸ್ ಅಲ್ಲಿ ಈ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸೆಮೆನ್ ನ ಕಲೆಕ್ಟ್ ಮಾಡ್ತಾರೆ. ಯಾರಿಂದ, ಮೇಲ್ ಬಾಡಿಯಿಂದನಾದ್ರೂ ಆಗ್ಬೋದು ಅಥವಾ ಡೋನಾರ್ ಮೇಲಿಂದನೂ ಆಗ್ಬೋದು. ಆ ಕಲೆಕ್ಟ್ ಮಾಡಿರೋ ಸೆಮೆನ್ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿಗೆ, ಐದರ್ ಫೆಲೋಪಿಯನ್ ಟ್ಯೂಬ್ ಆರ್ ಯುಟರಸ್.
ಆ ಸೆಮೆನ್ ಯುಟರಸ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಅದನ್ನ ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್. ಇನ್ಸೆಮಿನೇಷನ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಸೆಮೆನ್. ಸೊ ಎಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಕಲೆಕ್ಟ್ ಮಾಡಿರೋ ಸೆಮೆನ್ ಯುಟರಸ್ಗೆ, ಅದು ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್. ಸೊ ದೀಸ್ ಆರ್ ಆಲ್ ದ ಏನಂತ ಕರಿಬಹುದು ನಾವು ARTs. ಇದ್ರ ಜೊತೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಇದೆ. ಸೇಮ್ ಟೆಸ್ಟ್ ಟ್ಯೂಬ್ ಬೇಬಿಯಲ್ಲಿ IVFET ಅಂತ, ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಸೊ ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಏನ್ ಮಾಡ್ತಾರೆ, ಎಗ್ ನ ಕಲೆಕ್ಟ್ ಮಾಡ್ತಾರೆ. ಯಾರಿಂದ? ಫಿಮೇಲ್ ಅಥವಾ ಡೋನಾರ್ ಫಿಮೇಲ್ ಇಂದ. ಸೆಮೆನ್ ನ ಕಲೆಕ್ಟ್ ಮಾಡ್ತಾರೆ. ಯಾರಿಂದ? ಮೇಲ್ ಪಾರ್ಟ್ನರ್ ಅಥವಾ ಡೋನಾರ್ ಮೇಲಿಂದ. ಆ ಸೆಮೆನ್ ಎಗ್ ಎರಡನ್ನು ಲ್ಯಾಬೊರೇಟರಿ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ, ಫ್ಯೂಸ್ ಮಾಡ್ತಾರೆ. ಝೈಗೋಟ್ ಬರುತ್ತೆ. ಝೈಗೋಟ್ ನ ಏನ್ ಮಾಡ್ತಾರೆ, 8 ಸೆಲ್ಯೂಡ್ ಸ್ಟೇಜು ಅಥವಾ 32 ಸೆಲ್ಯೂಡ್ ಸ್ಟೇಜ್ಗೆ ರೀಚ್ ಆದ್ಮೇಲೆ ಒನ್ಸ್ ಅಗೈನ್ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲಿಗೆ? ಫಿಮೇಲ್ ಬಾಡಿ ಒಳಗಡೆ. ಸೊ ಫಿಮೇಲ್ ಬಾಡಿ ಒಳಗಡೆ ಅದು ಫರ್ದರ್ ಗ್ರೋತ್ ಆಗುತ್ತೆ. ಫರ್ದರ್ ಗ್ರೋತ್ ಆಗಿ ಚೈಲ್ಡ್ ಬರ್ತ್ ಆಗುತ್ತೆ. ಇದನ್ನೇ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರಿತೀವಿ. ಸೊ ಲೂಯಿಸ್ ಬ್ರೌನ್, ಇವಳು ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ವರ್ಲ್ಡ್ ಅಲ್ಲಿ. ಇಂಡಿಯಾದಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ದುರ್ಗಾ ಅಂತ ಇದೆ. ಓಕೆನಾ? ಈಗ ನೆಕ್ಸ್ಟ್ ಲಾಸ್ಟ್ ಒನ್ STDs ಅಂತ ಇದೆ. ಲಾಸ್ಟ್ ಒನ್ STD ಅಂತ ಕರಿಬಹುದು, ಅಥವಾ STI ಅಂತ ಕರಿಬಹುದು, RTI ಅಂತ ಕರಿಬಹುದು, VD ಅಂತ ಕರಿಬಹುದು. Sexually transmittable diseases, sexually transmittable infections, reproductive tract infections, venereal diseases. So these are the diseases spread from infected person to healthy person. ಈ ಡಿಸೀಸಸ್, ಈ ಡಿಸೀಸ್ ಬಂದಿರೋ ಅಂದ್ರೆ ಇನ್ಫೆಕ್ಟ್ ಆಗಿರೋ ಪರ್ಸನ್ ಇಂದ ಹೆಲ್ತಿ ಪರ್ಸನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಅಂದ್ರೆ ಡ್ಯೂರಿಂಗ್ ಸೆಕ್ಷುಯಲ್ ಇಂಟರ್ಕೋರ್ಸ್. ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಹೆಲ್ತಿ ಪರ್ಸನ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಆದಾಗ ಒಂದ್ ಚಾನ್ಸ್, ಅಥವಾ ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರೋ ನೀಡಲ್ಸ್ ಅಥವಾ ಸಿರಂಜೀಸ್. ಯಾರು ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರೋ ನೀಡಲ್ ಸಿರಂಜಿನ ಹೆಲ್ತಿ ಪರ್ಸನ್ ಯೂಸ್ ಮಾಡಿದ್ರೆ, ಗೊತ್ತಾಯ್ತಲ್ಲ. ಮತ್ತೆ ಇನ್ಫೆಕ್ಟೆಡ್ ಮದರ್ ಟು ಹರ್ ಬೇಬಿ. ಇನ್ಫೆಕ್ಟ್ ಈ ಡಿಸೀಸ್ ಬಂದಿರೋ ಮದರ್ ನಿಂದ ಎಲ್ಲಿಗೆ? ಅವಳ ಬೇಬಿಗೆ ಆಗ್ಬೋದು ಚಾನ್ಸು. ನೆಕ್ಸ್ಟ್ ಕಂಟಾಮಿನೇಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದ್ರೆ ಇನ್ಫೆಕ್ಟೆಡ್ ಪರ್ಸನ್ ಬ್ಲಡ್ ನ ತಗೊಂಡು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ? ಹೆಲ್ತಿ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ. ಇನ್ಫೆಕ್ಟೆಡ್ ಪರ್ಸನ್ ಬ್ಲಡ್ ನ ತಗೊಂಡು ಹೆಲ್ತಿ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಈ 4 ಚಾನ್ಸಸ್. ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮಾಡಿದ್ರೆ, ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರೋ ನೀಡ್ಲು ಸಿರಂಜಿನ ಹೆಲ್ತಿ ಪರ್ಸನ್ ಯೂಸ್ ಮಾಡಿದ್ರೆ, ಇನ್ಫೆಕ್ಟ್ ಆಗಿರೋ ಮದರ್ ಇಂದ ಅವಳ ಬೇಬಿಗೆ, ಇನ್ಫೆಕ್ಟೆಡ್ ಪರ್ಸನ್ ಇಂದ ಬ್ಲಡ್ ನ ತಗೊಂಡು ಹೆಲ್ತಿ ಪರ್ಸನ್ಗೆ ಟ್ರಾನ್ಸ್ಫ್ಯೂಷನ್ ಅಥವಾ ಟ್ರಾನ್ಸ್ಫರ್ ಮಾಡಿದ್ರೆ, ಈ 4 ರೂಟ್ ಮುಖಾಂತರ ಈ ಡಿಸೀಸಸ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ತಿ ಪರ್ಸನ್ಗೆ ಸ್ಪ್ರೆಡ್ ಆಗುತ್ತೆ. ಎಕ್ಸಾಂಪಲ್ ಯಾವ್ಯಾವ್ದು STD ಗೆ ಅಂದ್ರೆ, ಒಂದು ಸಿಫಿಲಿಸ್ ಅಂತ ಇದೆ, ಇನ್ನೊಂದು ಗೊನೇರಿಯಾ. ಓಕೆನಾ? ಇದಾದ್ಮೇಲೆ ಜೆನೈಟಲ್ ವಾರ್ಡ್ಸ್. ಓಕೆನಾ? ಜೆನೈಟಲ್ ಹರ್ಪೀಸ್. ಸಾಕಷ್ಟು ಡಿಸೀಸಸ್ ಇದು. ಮತ್ತೆ ಹರ್ಪಿಸ್, ಹೆಪಟೈಟಿಸ್ ಬಿ, ಮತ್ತೆ ಏಡ್ಸ್, ಇವೆಲ್ಲವೂ ಡಿಸೀಸ್. ಇದರಲ್ಲಿ ನೋಡ್ರಿ, ಹೆಪಟೈಟಿಸ್ ಬಿ, ಏಡ್ಸ್, ಜೆನೈಟಲ್ ಹರ್ಪೀಸ್, ಇವು ಮೂರನ್ನ ನಾವು ಟೋಟಲ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ಉಳಿದಿರೋ STDs ನ ನಾವು ಕ್ಯೂರ್ ಮಾಡ್ಬೋದು. ಯಾವಾಗ? ಅದನ್ನ ಇನಿಷಿಯಲ್ ಆಗಿ, ಅಂದ್ರೆ ಡಿಸೀಸ್ ಬಂದು ಇನಿಷಿಯಲ್ ಟೈಮ್ ಅಲ್ಲಿ ಪ್ರಾಪರ್ ಆಗಿ ಡಯಾಗ್ನೈಸ್ ಮಾಡಿದ್ರೆ. ಸೊ ದೀಸ್ ಆರ್ ನಾಟ್ ಕ್ಯೂರೇಬಲ್. ಯಾವ್ಯಾವುದು? ಹೆಪಟೈಟಿಸ್ ಬಿ ಇರ್ಬೋದು, ಜೆನೈಟಲ್ ಹರ್ಪೀಸ್ ಇರ್ಬೋದು, ಏಡ್ಸ್ ಇರ್ಬೋದು. ಇವನ್ನ ನಾನ್ ಕ್ಯೂರೇಬಲ್. ಇನ್ನು ಉಳಿದವೆಲ್ಲ ಕ್ಯೂರೇಬಲ್ ಯಾವಾಗ? ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ನ ಕೊಟ್ರೆ.
ಓಕೆನಾ. ಈ ಎಸ್ ಟಿ ಡಿಸ್ ಕಾಮನ್ ಆಗಿ ಈಗ ಸ್ಪ್ರೆಡ್ ಆಗ್ತಿರೋದು ಯಾರಲ್ಲಿ? 15 to 24 years ಇರ್ತಕ್ಕಂಥ ಅಡೋಲಸೆಂಟ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್, ಈ ಎಸ್ ಟಿ ಡಿಸ್ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಫಾಲೋಯಿಂಗ್ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು, ಅಥವಾ ಫಾಲೋಯಿಂಗ್ ಸ್ಟೆಪ್ಸ್ ಅಡಾಪ್ಟ್ ಮಾಡ್ಕೋಬೇಕು. ಏನು? ಅವಾಯ್ಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಅವಾಯ್ಡ್ ಮಾಡ್ಬೇಕು. ಯಾರ ಜೊತೆ? ಮಲ್ಟಿಪಲ್ ಪಾರ್ಟ್ನರ್ ಇರ್ಬೋದು, ಅಥವಾ ಅನ್ನೋನ್ ಪರ್ಸನ್ ಜೊತೆ, ಗೊತ್ತಿಲ್ಲದೆ ಇರೋ ಪರ್ಸನ್ ಜೊತೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡ್ಬೇಕು. ಸೆಕ್ಷುವಲ್ ಕಾಂಟ್ರಾಕ್ಟ್ ಅಥವಾ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡ್ಬೇಕಾದ್ರೆ ನಾವು ಏನ್ ಯೂಸ್ ಕಾಂಡೂಮ್ ಯೂಸ್ ಮಾಡಬೇಕು. ಯಾಕಂದ್ರೆ ಕಾಂಡೂಮ್ ಈಸ್ ಸೇಫರ್. ಅದನ್ನ ಯೂಸ್ ಮಾಡೋದ್ರಿಂದ ನಾವು ಈ ಡಿಸೀಸಸ್ ಸ್ಪ್ರೆಡ್ ಆಗದಂಗೆ ತಡಿಬಹುದು. ನೆಕ್ಸ್ಟ್, ಇಫ್ ಎನಿ ಡೌಟ್, ಯಾರಿಗಾದ್ರೂ ಈ ಡಿಸೀಸ್ ಇರಬಹುದು ಅನ್ನೋ ಡೌಟ್ ಬಂದ್ರೆ ಆಗ ನಾವು ಮೆಡಿಕಲ್ ಪ್ರಾಕ್ಟೀಷನರ್ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಡಿಸೀಸ್ ಏನಾದ್ರೂ ಇದೆ ಅಂತ ಡಯಾಗ್ನೈಸ್ ಆದ್ರೆ ಆಗ ಪ್ರಾಪರ್ ಟ್ರೀಟ್ಮೆಂಟ್ ನ ತಗೋಬೇಕು. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್ ನ ಅವಾಯ್ಡ್ ಮಾಡ್ಬೇಕು. ಯಾರ ಜೊತೆ? ಅನ್ನೋನ್ ಪರ್ಸನ್ ಜೊತೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಜೊತೆ. ನೆಕ್ಸ್ಟ್, ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡ್ಬೇಕಾದ್ರೆ ನಾವು ಕಾಂಡೋಮ್ಸ್ ನ ಯೂಸ್ ಮಾಡೋದು. ಮೂರನೇದು, ಏನಾದ್ರೂ ನಮಗೆ ಡಿಸೀಸಸ್ ಇದೆ ಅನ್ನೋ ಡೌಟ್ ಬಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಯಾಗ್ನೈಸ್ ಮಾಡಿಸಿದಾಗ ಡಿಸೀಸ್ ಇದ್ರೆ ಪ್ರಾಪರ್ ಟ್ರೀಟ್ಮೆಂಟ್ ನ ತಗೋಬೇಕು. ಈ 3 ಸ್ಟೆಪ್ಸ್ ನ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರಿವೆಂಟಿವ್ ಸ್ಟೆಪ್ಸ್ ಫಾರ್ ಎಸ್ ಟಿ ಡಿಸ್ ಅಂತ 3 ಸ್ಟೆಪ್ ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ರಿ. ಆಯ್ತಲ್ಲ. ನೆಕ್ಸ್ಟ್, ಈಗ ಕೆಲವು ಅಬ್ರಿವೇಶನ್ ನಿಮಗೆ ಕೇಳೋ ಚಾನ್ಸಸ್ ಇದೆ. ಯಾವ್ಯಾವುದು ಅಂತ ಹೇಳ್ತೀನಿ. ಒಂದು RCH ಅಂತ ಇದೆ, ಹೇಳಿದ್ದೆ ನಿನ್ನೆ, ರೀಪ್ರೊಡಕ್ಷನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ. ಇನ್ನೊಂದು PID ಅಂತ ಇದೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ. ಇದು ಒಂದು ಸಿಂಪ್ಟಮು ಎಸ್ ಟಿ ಡಿ ಅಲ್ಲಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ MTP ಅಂತ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ನೆಕ್ಸ್ಟ್ ART ಅಂತ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಇವು ಅಬ್ರಿವೇಶನ್ಸ್. ಇವನ್ನ 1 ಮಾರ್ಕ್ ಕೇಳ್ತಕ್ಕಂತ ಚಾನ್ಸಸ್ ಇದೆ. ಓಕೆನಾ. ಇಲ್ಲಿಗೆ ಡಿಸ್ಕಷನ್ ಆಯ್ತು. ನೆಕ್ಸ್ಟ್ ಫರ್ದರ್ ವಿ ಪಾಸ್ ಆನ್ ಟು ಡಿಸ್ಕಷನ್ ಆಫ್ ಸಮ್ ಕ್ವಶನ್ಸ್. ಕೆಲವು ಕ್ವಶನ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡ್ಬಿಡೋಣ. ನೋಡಿ, ಫಸ್ಟ್ ಒನ್ ಅಮಿನೋ ಸಿಂಥೆಸಿಸ್. ಹೇಳಿದೆ ನಾನು ಟೆಸ್ಟ್ ಏನು? ಅನಾಲಿಸಿಸ್ ಆಫ್ ಕೆಮಿಕಲ್ ಕಂಪೋಸಿಷನ್ ಆಫ್ ಫ್ಲೂಯಿಡ್ ಆಫ್ ಪ್ರೆಗ್ನೆಂಟ್ ವುಮೆನ್, ವಿತ್ಡ್ರಾಲ್ ಆಫ್ ಅಲಂಟಾಯಿಕ್ ಫ್ಲೂಯಿಡ್ ಅಂತ ಹೇಳಿದ್ದಾರೆ. ಇನ್ವಿಟ್ರೋ ಡಯಾಗ್ನೋಸಿಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಕಲ್ಚರಿಂಗ್ ಆಫ್ ಸೆಲ್ಸ್ ಅಂಡ್ ಸ್ಟಡಿ ದ ಮೆಟಾಫೇಸ್ ಕ್ರೋಮೋಸೋಮ್ಸ್ ಫ್ರಮ್ ಆಮ್ನಿಯಾಟಿಕ್ ಫ್ಲೂಯಿಡ್ ಟು ಐಡೆಂಟಿಫೈ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಆಗ್ಲೇ ಹೇಳಿದ್ದೆ ತಾನೆ, ಆಮ್ನಿಯಾಟಿಕ್ ಫ್ಲೂಯಿಡ್ ಇಂದ ನಾವು ಫೀಟಲ್ ಸೆಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಫೀಟಲ್ ಸೆಲ್ಸ್ ಯಾವ ಸೆಲ್ ಅಲ್ಲಿ? ಮೆಟಾಫೇಸ್ ಸ್ಟೇಜ್ ಇರೋ ಸೆಲ್ ಅಲ್ಲಿ ಕ್ರೋಮೋಸೋಮ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಆ ಕ್ರೋಮೋಸೋಮ್ ಅಬ್ಸರ್ವ್ ಮಾಡೋದ್ರ ಮುಖಾಂತರ ನಾವು ಏನಾದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಥವಾ ಜೆನೆಟಿಕ್ ಅಬ್ನಾರ್ಮಲಿಟಿ ಇದ್ರೆ ಡಿಟೆಕ್ಟ್ ಮಾಡಿ ಆಮೇಲೆ MTP ಗೆ ಪ್ರಮೋಟ್ ಮಾಡ್ತೀವಿ. ಸೊ ಆಪ್ಷನ್ ಈಸ್ ದಿಸ್ ಒನ್. ಯಾವುದು? 4th ಒನ್. ಈಗ ಆಪ್ಷನ್ ಯಾವುದು? 4th ಒನ್ ಇಸ್ ದ ಆಪ್ಷನ್. ನೆಕ್ಸ್ಟ್, ವಾಟ್ ಈಸ್ ಕರೆಕ್ಟ್ ಅಬೌಟ್ ಟೆಸ್ಟ್ ಟ್ಯೂಬ್ ಬೇಬಿ? ಟೆಸ್ಟ್ ಟ್ಯೂಬ್ ಬೇಬಿಲಿ ನಾನು ಹೇಳಿದೆ, ಎಗ್ಗು ಮತ್ತೆ ಸ್ಪರ್ಮ್ ಎರಡೂ ಕಲ್ಚರ್ ಮೀಡಿಯಾದಲ್ಲಿ ಅಂದ್ರೆ ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಫ್ಯೂಸ್ ಮಾಡ್ತೀವಿ. ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಐದರ್ 8 ಸೆಲ್ಯುಡ್ ಸ್ಟೇಜ್ ಆರ್ 32 ಸೆಲ್ಯುಡ್ ಸ್ಟೇಜ್ ಎಂಬ್ರಿಯೋನ ನಾವು ಫೀಮೇಲ್ ಬಾಡಿಗೆ ಯುಟರಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ. ಈಗ ವಾಟ್ ಈಸ್ ಕರೆಕ್ಟ್ ಅಬೌಟ್ ಅಂತ ಕೇಳಿದರೆ, ಫರ್ಟಿಲೈಸೇಷನ್ ಇನ್ಸೈಡ್ ದ ಫೀಮೇಲ್ ಇದು ಬರೋದೇ ಇಲ್ಲ, ಯಾಕಂದ್ರೆ ಔಟ್ಸೈಡ್ ದ ಫೀಮೇಲ್. ರಿಯರಿಂಗ್ ಆಫ್ ಪ್ರಿಮೆಚೂರ್ಲಿ ಬಾರ್ನ್ ಬೇಬಿ ಇನ್ ಇನ್ಕ್ಯುಬೇಟರ್ ಇದು ಬರೋಲ್ಲ, ಯಾಕಂದ್ರೆ ಬೇಬಿ ಬಾರ್ನ್ ಆಗೋದು ಮದರ್ ಬಾಡಿಯಿಂದ. ಫರ್ಟಿಲೈಸೇಷನ್ ಔಟ್ಸೈಡ್ ಅಂಡ್ ಗೆಸ್ಟೇಷನ್ ಇನ್ಸೈಡ್. ಗೆಸ್ಟೇಷನ್ ಅಂದ್ರೆ ಪ್ರೆಗ್ನೆನ್ಸಿ. ಸೊ ಫರ್ಟಿಲೈಸೇಷನ್ ಲ್ಯಾಬೊರೇಟರಿ ಮೀಡಿಯಾದಲ್ಲಿ, ಗೆಸ್ಟೇಷನ್ ಅಂದ್ರೆ ಫರ್ದರ್ ಡೆವಲಪ್ಮೆಂಟ್ ಅಲ್ಲಿ ಊಂಬ್ ಅಥವಾ ಯೂಟ್ರಸ್ ಅಲ್ಲಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಒಂದು, ಬೋತ್ ಫರ್ಟಿಲೈಸೇಷನ್ ಅಂಡ್ ಡೆವಲಪ್ಮೆಂಟ್ ಆರ್ ಅಫೆಕ್ಟೆಡ್ ಔಟ್ಸೈಡ್ ಅಂತ ಹೇಳಿದರೆ ಡೆವಲಪ್ಮೆಂಟ್ ಔಟ್ಸೈಡ್ ಅಲ್ಲ. ಸೊ ಈ ಆಪ್ಷನ್ ಬರೋಲ್ಲ. ಇದು ಫರ್ಟಿಲೈಸೇಷನ್ ಇನ್ಸೈಡ್ ಹೇಳಿದರೆ ಬರೋಲ್ಲ. ಇದು ಬೇಬಿ ಇನ್ಕ್ಯುಬೇಟರ್ ಅಲ್ಲಿ ಡೆವಲಪ್ ಆಗುತ್ತೆ ಅಂತ ಹೇಳಿದರೆ ಬರೋಲ್ಲ. ಸೊ ಫರ್ಟಿಲೈಸೇಷನ್ ಔಟ್ಸೈಡ್, ಗೆಸ್ಟೇಷನ್ ಇನ್ಸೈಡ್, ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ.
ನೆಕ್ಸ್ಟ್ ನೆಕ್ಸ್ಟ್ ಈಗ ನೋಡಿ, ಸ್ಟಡಿ ಆಫ್ ಅಬ್ನಾರ್ಮಲಿಟೀಸ್ ಬೈ ಟೇಕನ್ ಔಟ್ ಆಮ್ನಿಯಾಟಿಕ್ ಫ್ಲೂಯಿಡ್ ಆಫ್ ಎಂಬ್ರಿಯೋ ಇಸ್ ಕಾಲ್ಡ್. ಏನ್ ನಿಮ್ಗೆ ಗೊತ್ತಿದೆ, ಎಂಡೋಸ್ಕೋಪಿ ಅಲ್ಲ, ಲ್ಯಾಪ್ರೋಸ್ಕೋಪಿ ಅಲ್ಲ, ನ್ಯಾಟಲ್ ಎಂಡೋಸ್ಕೋಪಿ ಅಲ್ಲ, ಯಾವ್ದು ಟೆಸ್ಟ್ ಅದು? ಅಮಿನೋಸೆಂಟಸಿಸ್. ಅಮಿನೋಸೆಂಟಸಿಸ್ ಅಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಇಂದ ಫೀಟಲ್ ಸೆಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆ ಫೀಟಲ್ ಸೆಲ್ ನ ಕಲ್ಚರ್ ಮಾಡ್ತೀವಿ, ಕಲ್ಚರ್ ಮಾಡಿದ್ದಾದ್ಮೇಲೆ ಮೆಟಾಫೇಸ್ ಸ್ಟೇಜ್ ಇರೋ ಫೀಟಲ್ ಸೆಲ್ ನ ಅಬ್ಸರ್ವ್ ಮಾಡ್ತೀವಿ, ಅದರಲ್ಲಿ ಕ್ರೋಮೋಸೋಮಲ್ ಪ್ಯಾಟರ್ನ್ ಐಡೆಂಟಿಫೈ ಮಾಡೋದು ಮುಖಾಂತರ ನಾವು ಅದಕ್ಕೆ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರು ಡಿಟೆಕ್ಟ್ ಮಾಡಬಹುದು, ಅಥವಾ ಫೀಟಲ್ ಸೆಕ್ಸ್ ನು ಡಿಟೆಕ್ಟ್ ಮಾಡಬಹುದು. ಬಟ್ ಫೀಟಲ್ ಸೆಕ್ಸ್ ಡಿಟೆಕ್ಟ್ ಮಾಡೋದನ್ನ ಏನ್ ಮಾಡಿದ್ದಾರೆ ಈಗ? ಅವಾಯ್ಡ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸೊ ಅಮಿನೋಸೆಂಟಿಸಿಸ್ ಆಪ್ಷನ್ ಈಸ್ ಆಪ್ಷನ್ ಅಮಿನೋಸೆಂಟಿಸಿಸ್. ನೆಕ್ಸ್ಟ್, ವಿಚ್ ಒನ್ ಈಸ್ ನಾಟ್ ಲೆಗಿಟಿಮೇಟ್ ಫಾರ್ ರೆಡ್ಯೂಸಿಂಗ್ ಬರ್ತ್ ರೇಟ್? ಯಾವುದು ಲೀಗಲ್ ಆಗಿ ಬರ್ತ್ ರೇಟ್ ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡೋಲ್ಲ? ಲೀಗಲ್ ಆಗಿ ಬರ್ತ್ ರೇಟ್ ನ ಕಂಟ್ರೋಲ್ ಮಾಡಲಿಕ್ಕೆ ಇದರಲ್ಲಿ ಯಾವ ಸ್ಟೆಪ್ ಅಥವಾ ಯಾವ ಮೆಥಡ್ ಯೂಸ್ಫುಲ್ ಅಲ್ಲ ಅಂತ ಹೇಳಿದ್ದಾರೆ, ಅಥವಾ ಪಾಸಿಬಿಲಿಟಿ ಅಲ್ಲ. ನೋಡ್ರಿ, ನೀವೇ ನೋಡ್ರಿ, ಬ್ಯಾನ್ ಆನ್ ಮ್ಯಾರೇಜಸ್. ಮ್ಯಾರೇಜಸ್ ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯವೇನಾ? ಸೊ ಬ್ಯಾನ್ ಆನ್ ಮ್ಯಾರೇಜಸ್ ಈಸ್ ನಾಟ್ ಲೆಗಿಟಿಮೇಟ್. ಇದನ್ನ ನಾವು ಲೀಗಲ್ ಆಗಿ ಮ್ಯಾರೇಜಸ್ ನ ಬ್ಯಾನ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್ ನೋಡಿ, ಪರ್ಪಸ್ ಆಫ್ ಟುಬೆಕ್ಟಮಿ. ಟುಬೆಕ್ಟಮಿ ಅಂದ್ರೆ ಸರ್ಜಿಕಲ್ ಆಪರೇಷನ್ ಯಾರಲ್ಲಿ? ಇನ್ ಕೇಸ್ ಆಫ್ ಫಿಮೇಲ್. ಯಾಕೆ? ಟುಬೆಕ್ಟಮಿಯಿಂದ ನಾವೇನ್ ಮಾಡ್ಬೋದು? ಫರ್ಟಿಲೈಸೇಷನ್, ಕಾಯ್ಟಸ್, ಎಗ್ ಫಾರ್ಮೇಶನ್, ಎಂಬ್ರಿಯೋ ಡೆವಲಪ್ಮೆಂಟ್, ಯಾವ್ದನ್ನ ಪ್ರಿವೆಂಟ್ ಮಾಡ್ಬೋದು? ಫರ್ಟಿಲೈಸೇಷನ್. ಯಾಕೆ ಹೇಳಿ? ಟುಬೆಕ್ಟಮಿ ಮಾಡೋದ್ರಿಂದ ಎಗ್ಗು ರಿಲೀಸ್ ಆಗೋಲ್ಲ, ಅಂದ್ರೆ ಎಗ್ಗು ಫೆಲೋಪಿಯನ್ ಟ್ಯೂಬ್ಗೆ ರಿಲೀಸ್ ಆಗೋಲ್ಲ. ಎಗ್ ಫೆಲೋಪಿಯನ್ ಟ್ಯೂಬ್ಗೆ ರಿಲೀಸ್ ಆಗಿಲ್ಲ ಅಂದ್ರೆ ಅಲ್ಲಿ ಫರ್ಟಿಲೈಸೇಷನ್ ಚಾನ್ಸಸ್ ಇಲ್ಲ. ನೆಕ್ಸ್ಟ್, ವೆಸೆಕ್ಟಮಿ ಈಸ್. ವೆಸೆಕ್ಟಮಿ ಮಾಡೋದು ಯಾರಲ್ಲಿ? ಮೇಲ್ಸ್ ಅಲ್ಲಿ. ವೆಸೆಕ್ಟಮಿಯಲ್ಲಿ ಏನ್ ಮಾಡ್ತಾರೆ? ಟೆಸ್ಟಿಕ್ಯುಲರ್ ಡಕ್ಟ್ ನ ಕಟ್ ಮಾಡಿ ಬ್ಯಾಕ್ ಟೈಡ್ ಮಾಡ್ತಾರೆ. ಸೊ ಕಟ್ಟಿಂಗ್ ಆಫ್ ಟೆಸ್ಟಿಕ್ಯುಲರ್ ಡಕ್ಟ್ ಅಂದ್ರೆ ವಾಸ್ ಡೆಫರೆನ್ಸ್. ಓಕೆ. ನೆಕ್ಸ್ಟ್, ಏನ್ IUCD. IUCD ಅಂದ್ರೆ ಇಂಟ್ರಾ ಯುಟರೈನ್ ಕಾಂಟ್ರಸೆಪ್ಟಿವ್ ಡಿವೈಸ್ ಅಂತ. IUCD ಇದರಲ್ಲಿ ಯಾವುದು? ವೆಸೆಕ್ಟಮಿ ಸರ್ಜಿಕಲ್ ಆಪರೇಷನ್, ಕಾಂಡೋಮು ಬ್ಯಾರಿಯರ್ ಮೆಥಡ್, ಕಾಪರ್ ಟಿ ಇಸ್ ದ IUCD ಅಥವಾ IUD ಅಂತ ಕರಿಬಹುದು. ಓಕೆ. ನೆಕ್ಸ್ಟ್, ಎ ಕಾಂಟ್ರಾಸೆಪ್ಟಿವ್ ಈಸ್ ಏನು? ಕಾಂಡೋಮ್, ಸಿರ್ವಿಕಲ್ ಕಪ್ ಅಂಡ್ ಡಯಾಫ್ರಮ್, ಇಂಟ್ರಾ ಯುಟರೈನ್ ಡಿವೈಸ್, ಪಿಲ್, ಆಲ್ ದ ಎಬೋ. ಇವೆಲ್ಲವೂ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ತಾನೆ. ಕಾಂಡೋಮ್ ಇರ್ಬೋದು, ಸಿರ್ವಿಕಲ್ ಕಪ್ ಇರ್ಬೋದು, ಡಯಾಫ್ರಮ್ ಇರ್ಬೋದು, ವಾಲ್ಟ್ ಇರ್ಬೋದು, IUD ಇರ್ಬೋದು, ಹಾರ್ಮೋನಲ್ ಪಿಲ್ ಇರ್ಬೋದು. ಆಲ್ ದೀಸ್ ಆರ್ ದ once again contraceptive methods. So option is 4. Next, a contraceptive pill contains hormonal pills ಏನ್ ಹೇಳಿದ್ದೆ ನಾನು? either progesterone only or progesterone estrogen mixture. ಪ್ರೊಜೆಸ್ಟಿರೋನ್ ಒಂದೇ ಇರಬಹುದು ಅಥವಾ ಮಿಕ್ಸ್ಚರ್ ಆಫ್ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಇದೆ. ಸೊ ಆಪ್ಷನ್ ಈಸ್ ಫಸ್ಟ್ ಒನ್. ಆಪ್ಷನ್ ಇದಕ್ಕೆ ಯಾವುದು ಅಂದ್ರೆ ಫಸ್ಟ್ ಒನ್ ಈಸ್ ದ ಆಪ್ಷನ್. ಕರೆಕ್ಟಾ? ನೆಕ್ಸ್ಟ್, ದಿ ಪಾರ್ಟ್ನರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಆಫ್ ದಿ ಚೈಲ್ಡ್. ಸೊ ನಿಮಗೆ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಓದಿದ್ರ, XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ. ಅದರಲ್ಲಿ ಮೇಲ್ ಅಥವಾ ಫಿಮೇಲ್ ಯಾರು ಫೀಟಲ್ ಸೆಕ್ಸ್ ನ ಡಿಸೈಡ್ ಮಾಡ್ತಕ್ಕಂಥದ್ದು? ಮೇಲ್. ಬಿಕಾಸ್ ಮೇಲ್ ಈಸ್ ಹೆಟೆರೋಗೆಮ್ಯಾಟಿ. ಮೇಲ್ ಹೆಟೆರೋಗೆಮ್ಯಾಟಿ ಆಗಿರೋದ್ರಿಂದ ಫೀಟಲ್ ಸೆಕ್ಸ್ ನ ಅಥವಾ ಡೆವಲಪ್ ಆಗೋ ಎಂಬ್ರಿಯೋನ ಅಥವಾ ಬರ್ತ್ ಆಗೋ ಚೈಲ್ಡ್ ನ ಸೆಕ್ಸ್ ನ ಡಿಟರ್ಮೈನ್ ಮಾಡೋರು ಯಾರು ಅಂದ್ರೆ ಮೇಲ್ ಪಾರ್ಟ್ನರ್. ಓಕೆನಾ? ನೆಕ್ಸ್ಟ್, MTP ಅಂದ್ರೆ ನಾನು ಆಗ್ಲೇ ಹೇಳಿದ್ರೆ ಅಬ್ರಿವೇಶನ್ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಈ ಅಬ್ರಿವೇಶನ್ ನಿಮಗೆ ಗೊತ್ತಿದೆ. ಸೊ ಆಪ್ಷನ್ ಈಸ್ fourth one. Next, a contraceptive pill prevents the ovulation. ಕಾಂಟ್ರಾಸೆಪ್ಟಿವ್ ಪಿಲ್ ಓವುಲೇಷನ್ ನ ಪ್ರಿವೆಂಟ್ ಮಾಡುತ್ತೆ. ಬೈ ಯಾವುದು? A contraceptive pill prevent the ovulation by blocking fallopian tube, inhibiting release of FSH and LH, stimulating release of FSH and LH, causing immediate degeneration of ovum.
ಕಾಂಟ್ರಾಸೆಪ್ಟಿವ್ ಪಿಲ್ಲು ಓವುಲೇಷನ್ ಅಂದ್ರೆ ಏನು? ಓವರಿಯಿಂದ ಫೆಲೋಪಿಯನ್ ಟ್ಯೂಬ್ಗೆ ಎಗ್ಗು ರಿಲೀಸ್ ಆಗೋ ಪ್ರೋಸೆಸ್ಸು. ಸೊ ಓವರಿಯಿಂದ ಎಗ್ಗು ಫೆಲೋಪಿಯನ್ ಟ್ಯೂಬ್ಗೆ ರಿಲೀಸ್ ಆಗಬೇಕು ಅಂದ್ರೆ ಅಲ್ಲಿ ಹಾರ್ಮೋನಲ್ ಆಕ್ಟಿವಿಟಿ ಬೇಕು. ಯಾವುದು? FSH ಅಂಡ್ LH. ಸೊ ಈ ಹಾರ್ಮೋನ್ಸ್ ಇದ್ರೆ ಮಾತ್ರ, ಎಸ್ಪೆಷಲಿ LH ಅಲ್ಲಿ ಹಾರ್ಮೋನ್ಸ್ ಇದ್ರೆ ಓವುಲೇಷನ್ ಆಗುತ್ತೆ. ಈ ಹಾರ್ಮೋನ್ಸ್ ನ ಬ್ಲಾಕ್ ಮಾಡಿದ್ರೆ ಅಥವಾ ಇವುಗಳ ಸೆಕ್ರೇಷನ್ ಸ್ಟಾಪ್ ಮಾಡಿದ್ರೆ ಓವುಲೇಷನ್ ಆಗೋಲ್ಲ. ಸೊ ಆಪ್ಷನ್ ಈಸ್ 12th ಒನ್. ನೆಕ್ಸ್ಟ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಕಂಟೈನ್ ಅಂದ್ರೆ ಓರಲ್ ಹಾರ್ಮೋನಲ್ ಪಿಲ್ಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ದೆ ನಾನು. ಪ್ರೊಜೆಸ್ಟಿರೋನ್ ಇರ್ಬೋದು ಅಥವಾ ಪ್ರೊಜೆಸ್ಟಿರೋನ್ ಅಂಡ್ ಈಸ್ಟ್ರೋಜನ್ ಇರ್ಬೋದು. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಪ್ರೊಜೆಸ್ಟ್ರೋನ್ ಇದೆ, ಆಕ್ಸಿಟೋಸಿನ್ ಇದೆ, LH ಇದೆ, ಸ್ಟೀರಾಲ್ಸ್ ಇದೆ. ಸೊ ಆಪ್ಷನ್ ಈಸ್ ಫಸ್ಟ್ ಒನ್. ಓಕೆನಾ? ನೆಕ್ಸ್ಟ್ ನೋಡಿ, ಅಮಿನೋಸೆಂಟಸಿಸ್ ಈಸ್ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್. ಅಮಿನೋಸೆಂಟಸಿಸ್ ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಟು ಅಬ್ಸರ್ವ್ ಆರ್ ಟು ಡಿಟೆಕ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದ್ರೆ ಹೆರಿಡಿಟರಿ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಸೊ ಅಮಿನೋಸೆಂಟಸಿಸ್ ನ ನಾವು ಹೆರಿಡಿಟರಿ ಡಿಸಾರ್ಡರ್ಸ್ ಅಥವಾ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ನ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಇಸ್ ದಿಸ್ ಒನ್. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದು ಅಂತ ಕೇಳಿದಾನೆ. ಆಗ್ಲೇ ಹೇಳಿದೀನಿ, ರಿಪೀಟ್ ಒನ್ಸ್ ಅಗೈನ್. ಪ್ರೊಜೆಸ್ಟ್ರೋನ್ ಇರ್ಬೋದು ಅಥವಾ ಪ್ರೊಜೆಸ್ಟ್ರೋನ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಥೈರಾಕ್ಸಿನ್ ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ಒನ್. LH ಕೊಟ್ಟಿದ್ದಾರೆ ಅಲ್ಲ, AH ಕೊಟ್ಟಿದ್ದಾರೆ ಅಲ್ಲ. ಸೊ ಆಪ್ಷನ್ ಈಸ್ ಪ್ರೊಜೆಸ್ಟಿರೋನ್. ಓಕೆನಾ? ನೆಕ್ಸ್ಟ್ ನೋಡಿ, ಟುಬೆಕ್ಟಮಿ ಇಸ್ ಎ ಮೆಥಡ್ ಆಫ್ ಪಾಪ್ಯುಲೇಷನ್ ಕಂಟ್ರೋಲ್ ಈಸ್ ಪರ್ಫಾರ್ಮ್ಡ್ ಆನ್. ಟುಬೆಕ್ಟಮಿ ಮಾಡೋದು ಯಾರಲ್ಲಿ? ಟುಬೆಕ್ಟಮಿ ಇಸ್ ಪರ್ಫಾರ್ಮ್ಡ್ ಆನ್ ಫೀಮೇಲ್ಸ್. ಟುಬೆಕ್ಟಮಿನ ನಾವು ಫೀಮೇಲ್ಸ್ ಅಲ್ಲಿ ಮಾಡ್ತೀವಿ. ಸೊ ಆಪ್ಷನ್ ಈಗ ಟುಬೆಕ್ಟಮಿಗೆ ಫೀಮೇಲ್ಸ್ ಓನ್ಲಿ, ಮೇಲ್ಸ್ ಅಲ್ಲಿ ವೆಸೆಕ್ಟಮಿ. ವಿಚ್ ಈಸ್ ರಿಲೇಟೆಡ್ ಟು ಮೇಲ್ಸ್. ಇದರಲ್ಲಿ ಮೇಲ್ಸ್ ಗೆ ರಿಲೇಟೆಡ್ ಆಗಿರೋ ಕಾಂಟ್ರಾಸೆಪ್ಷನ್ ಯಾವುದು ಅಂತ ಕೇಳಿದರೆ IUCD ಫೀಮೇಲ್ಗೆ, ಟುಬೆಕ್ಟಮಿ ಫೀಮೇಲ್ಗೆ. ಸೊ ವೆಸೆಕ್ಟಮಿ ಇಸ್ ದ ಸರ್ಜಿಕಲ್ ಆಪರೇಷನ್ ಕ್ಯಾರಿಡ್ ಔಟ್ ಇನ್ ಮೇಲ್. ವಿಚ್ ಸಬ್ಸ್ಟೆನ್ಸ್ ಈಸ್ ಯೂಸ್ಡ್ ಆಸ್ ಮೇಲ್ ಕಾಂಟ್ರಾಸೆಪ್ಟಿವ್. ಯಾವ ಸಬ್ಸ್ಟೆನ್ಸ್ ನ ನಾವು ಮೇಲ್ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡಬಹುದು? ವಿಚ್ ಸಬ್ಸ್ಟೆನ್ಸ್ ಈಸ್ ಯೂಸ್ಡ್ ಆಸ್ ಎ ಮೇಲ್ ಕಾಂಟ್ರಾಸೆಪ್ಟಿವ್. ಯಾವ್ದನ್ನ ಮೇಲ್ ಕಾಂಟ್ರಾಸೆಪ್ಟಿವ್? FSH LH ಬರೋಲ್ಲ. ಇನ್ ಕೊಟ್ಟಿರೋದು ಯಾವುದು? ಟೆಸ್ಟೋಸ್ಟಿರೋನ್, ಪ್ರೊಜೆಸ್ಟಿರೋನ್. ಸೊ ನಾವು ಈಗ ಮೇಲ್ ಹಾರ್ಮೋನಲ್ ಪಿಲ್ಸ್ ಅಂತಾನು ಬಂದಿದೆ, ಆ ಪಿಲ್ಸ್ ನ ಮೇಲ್ ತಗೋಬಹುದು. ಆ ಹಾರ್ಮೋನಲ್ ಪಿಲ್ಸ್ ಅಲ್ಲೂ ಏನಿರುತ್ತೆ? ಒನ್ಸ್ ಅಗೈನ್ ಪ್ರೊಜೆಸ್ಟಿರೋನ್ ಅನ್ನೋ ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನು ಮೇಲ್ ಬಾಡಿ ಒಳಗಡೆ ಎಂಟ್ರಿ ಆದಾಗ ಅದು ಮೇಲ್ ಬಾಡಿಯಲ್ಲಿ FSH LH ಸೆಕ್ರೀಷನ್ ನ ಬ್ಲಾಕ್ ಮಾಡುತ್ತೆ. ಯಾವಾಗ ಮೇಲ್ ಬಾಡಿಯಲ್ಲಿ FSH LH ಸೆಕ್ರೀಷನ್ ಆಗಲ್ಲೋ ಆಗ ಸ್ಪರ್ಮೆಟೋಜೆನಿಸಿಸ್ ಆಗಲ್ಲ, ಸ್ಪರ್ಮ್ ಪ್ರೊಡಕ್ಷನ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ಸರಿ, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ ರಿಗಾರ್ಡಿಂಗ್ ದ ಕಾಂಟ್ರಾಸೆಪ್ಷನ್ ಅಂಡ್ ಆನ್ಸರ್ ಆಸ್ ಎ ಡೈರೆಕ್ಟೆಡ್ ದೇರ್ ಆಫ್ಟರ್. ನೋಡಿ ಏನು? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ MTP ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್ ಈಸ್ ಜನರಲಿ ಸೇಫ್. ಕರೆಕ್ಟ್ ತಾನೆ? ಮೆಡಿಕಲ್ ಟರ್ಮಿನೇಷನ್ ನಾವು ಮಾಡೋದು ಯಾವಾಗ? ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ 12 ವೀಕ್ಸ್ ಅಲ್ಲಿ. ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಜನರಲಿ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಆರ್ ನಿಲ್ ಅಂಟಿಲ್ ಮದರ್ ಬ್ರೆಸ್ಟ್ ಫೀಡ್ಸ್ ದ ಇನ್ಫೆಂಟ್ ಅಪ್ ಟು 2 years ಅಂತ ಹೇಳಿದ್ದಾರೆ. ರಾಂಗ್. ಇಲ್ಲಿ ಏನ್ ಬರಬೇಕು? 6 months ಬರಬೇಕು. ಇದು ರಾಂಗ್. ಸೊ ಫಸ್ಟ್ ಒನ್ ಈಸ್ ರೈಟ್, ಸೆಕೆಂಡ್ ಒನ್ ಈಸ್ ರಾಂಗ್. ನೆಕ್ಸ್ಟ್, intrauterine devices like copper T are effective contraceptives. Intrauterine devices ಯಾವುದು? copper T are effective contraceptive. ಕರೆಕ್ಟ್ ತಾನೆ? ನೆಕ್ಸ್ಟ್, contraception pills may be taken up to 1 week after coitus to prevent conception ಅಂತ ಹೇಳಿದ್ದಾರೆ. ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನಾವು ಎಷ್ಟು ದಿನ ತಗೋಬೇಕು? 21 days ತಗೋಬೇಕು. ಇಲ್ಲಿ ಏನ್ ಹೇಳಿದ್ದಾರೆ? 1 week ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ರಾಂಗ್. ಈಗ A ಸ್ಟೇಟ್ಮೆಂಟ್ ಕರೆಕ್ಟು, C ಸ್ಟೇಟ್ಮೆಂಟ್ ಕರೆಕ್ಟು. ಆಪ್ಷನ್ ಈಸ್ ಫಸ್ಟ್ ಒನ್, A ಅಂಡ್ C ಅಂತ ಇದೆ ನೋಡಿ. ಆಪ್ಷನ್ ಈಸ್ A ಅಂಡ್ C. ಓಕೆನಾ? ನೆಕ್ಸ್ಟ್, ಗಿವನ್ ಬಿಲೋ ಆರ್ 4 ಮೆಥಡ್ಸ್ A and D, ದೇರ್ ಮೋಡ್ ಆಫ್ ಆಕ್ಷನ್ ಅಂತ ಹೇಳಿದರೆ ಇದರಲ್ಲಿ ಯಾವುದು ಯಾವ ಆಕ್ಷನ್? ದಿ ಪಿಲ್ ಏನ್ ಮಾಡುತ್ತೆ? ಪ್ರಿವೆಂಟ್ ಓವುಲೇಷನ್. ಕರೆಕ್ಟಾ? ಕಾಂಡೋಮ್ ಏನ್ ಮಾಡುತ್ತೆ? ಪ್ರಿವೆಂಟ್ಸ್ ಸ್ಪರ್ಮ್ ರೀಚಿಂಗ್ ದ ಸರ್ವಿಕ್ಸ್. ವೆಸೆಕ್ಟಮಿ ಅಂದ್ರೆ ದಿಸ್ ಇಸ್ ದ ಸರ್ಜಿಕಲ್ ಆಪರೇಷನ್. ಯಾರಲ್ಲಿ?
ವೆಸೆಕ್ಟಮಿ, ಟುಬೆಕ್ಟಮಿ ಎರಡಿದೆ. ವೆಸೆಕ್ಟಮಿ ಇಸ್ ದ ಸರ್ಜಿಕಲ್ ಆಪರೇಷನ್ ಇನ್ ಮೇಲ್ ತಾನೆ. ಸೊ ಸೆಮೆನ್ ಕಂಟೈನ್ಸ್ ನೋ ಸ್ಪರ್ಮ್ಸ್, ಯಾವುದಕ್ಕೆ? ವೆಸೆಕ್ಟಮಿ. ಕಾಪರ್ ಟಿಗೆ ಇಟ್ ಪ್ರಿವೆಂಟ್ ಇಂಪ್ಲಾಂಟೇಶನ್. ಸೊ ಪಿಲ್ಲಿಗೆ ಪ್ರಿವೆಂಟ್ ಓವಲೇಷನ್, ಕಾಂಡೋಮಿಗೆ ಪ್ರಿವೆಂಟ್ ಸ್ಪರ್ಮ್ ರೀಚಿಂಗ್ ದ ಸಿರ್ವಿಕ್ಸ್, ವೆಸೆಕ್ಟಮಿಗೆ semen contains no sperm, copper ಟಿಗೆ ಇಟ್ ಪ್ರಿವೆಂಟ್ಸ್ ಇಂಪ್ಲಾಂಟೇಶನ್. ಓಕೆನಾ? ನೆಕ್ಸ್ಟ್ ಇದರಲ್ಲಿ ನೀವೇ ನೋಡ್ಕೊಂಡ್ಬಿಡ್ರಿ ಯಾವ್ಯಾವುದು ಅಂತ. ಸೊ ಆನ್ಸರ್ ಹೇಳಿದ್ದೀನಿ ನಾನು ಯಾವ್ದಕ್ಕೆ ಯಾವುದು ಅಂತ. ಫಸ್ಟ್ ಕಂಟ್ರಿ ಆಫ್ ದಿ ವರ್ಲ್ಡ್ ಅಡಾಪ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಯಾವುದು? ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಅಡಾಪ್ಟೆಡ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಇನ್ 1951. ಇದನ್ನ 1917 ನಲ್ಲಿ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಅಂತ ರೀನೇಮ್ ಮಾಡಿದ್ದಾರೆ. ಸೊ ಯಾವ ಕಂಟ್ರಿ ಈಗ ಫಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಥವಾ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ನ ಲಾಂಚ್ ಮಾಡಿದ್ದು? ಇಂಡಿಯಾ. ಗೌರ್ಮೆಂಟ್ ಸ್ಪಾನ್ಸರ್ಡ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್, ಅವಾಗ ಸ್ಟಾರ್ಟ್ ಆಗಿದ್ದು 1951 ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಆಯ್ತು. 1977 ಅಲ್ಲಿ ಅವನ್ನ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಅಂತ ರೀನೇಮ್ ಮಾಡಿದ್ರು. ಸಹೇಲಿ ಎ ಫೀಮೇಲ್ ಆಂಟಿ ಫರ್ಟಿಲಿಟಿ ಪಿಲ್ ಈಸ್ ಯೂಸ್ಡ್. ಸೊ ಸಹೇಲಿ ಅಂದ್ರೇನೆ ವರ್ಡ್ ಇದೆ ಒನ್ಸ್ ಇನ್ ಎ ವೀಕ್ ಅಂತ, ಸೊ ವೀಕ್ಲಿ. ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಮೀನ್ಸ್ ಎ ಬೇಬಿ ಬಾರ್ನ್ ಎಲ್ಲಿ is developed in the test tube, is developed through the tissue culture, a ovum is fertilized externally and the embryo is implanted into the uterus. ಕರೆಕ್ಟ್ ತಾನೆ? ಓವ್ಯೂಮ್ ಮತ್ತೆ ಸ್ಪರ್ಮ್ ಎರಡನ್ನೂ ಮೀಡಿಯಾದಲ್ಲಿ ಲ್ಯಾಬೊರೇಟರಿಯಲ್ಲಿ ಫರ್ಟಿಲೈಸ್ ಮಾಡಿಸ್ತಾರೆ. ಫರ್ಟಿಲೈಸ್ ಮಾಡಿದಾದ್ಮೇಲೆ ಎಂಬ್ರಿಯೋನ ಏನ್ ಮಾಡ್ತಾರೆ? ಫೀಮೇಲ್ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡಿ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ವಾಟ್ ಈಸ್ ದ ವರ್ಕ್ ಆಫ್ ಕಾಪರ್ ಟಿ? ಕಾಪರ್ ಟಿ ಏನ್ ಮಾಡುತ್ತೆ? inhibit ovulation, prevent fertilization, to inhibit implantation of blastocyst, inhibit gametogenesis. Ovulation inhibit ಮಾಡಲ್ಲ, gametogenesis ಇಲ್ಲ. ನೆಕ್ಸ್ಟ್ ಕಾಪರ್ ಟಿ ನ ಫಂಕ್ಷನ್ ಇನ್ಹಿಬಿಟ್ ಇಂಪ್ಲಾಂಟೇಶನ್ ಆಫ್ ಬ್ಲಾಸ್ಟೋಸಿಸ್ಟ್ ಅಂತಿದೆ, ಟು ಪ್ರಿವೆಂಟ್ ಫರ್ಟಿಲೈಸೇಷನ್ ಅಂತ ಇದೆ. ಯಾವುದು? ಟು ಪ್ರಿವೆಂಟ್ ಫರ್ಟಿಲೈಸೇಷನ್. ನೆಕ್ಸ್ಟ್ ಪರ್ಪಸ್ ಆಫ್ ಟುಬೆಕ್ಟಮಿ ಇಸ್ ಟು ಪ್ರಿವೆಂಟ್. ಟುಬೆಕ್ಟಮಿ ಇಸ್ ದ ಸರ್ಜಿಕಲ್ ಆಪರೇಷನ್ ಇನ್ ದ ಫೀಮೇಲ್. ಅದು ಯಾವುದಕ್ಕೋಸ್ಕರ? ಫರ್ಟಿಲೈಸೇಷನ್, ಕಾಯ್ಟಸ್, ಎಗ್ ಫಾರ್ಮೇಶನ್, ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಟುಬೆಕ್ಟಮಿಯಿಂದ ನಾವೇನ ಪ್ರಿವೆಂಟ್ ಮಾಡ್ಬೋದು? ಫರ್ಟಿಲೈಸೇಷನ್ ನ ಪ್ರಿವೆಂಟ್ ಮಾಡ್ಬೋದು. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ಸಮ್ ಕಾನ್ಸೆಪ್ಟ್ಸ್. ಓಕೆನಾ? ಇಲ್ಲಿಗೆ ಈ ಚಾಪ್ಟರ್ ನಂದು ಕ್ಲಾಸ್ ಮುಗೀತು. ಥ್ಯಾಂಕ್ ಯು ಒನ್ ಅಂಡ್ ಆಲ್.